ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಆಸೀದುದಾರಗುಣವಾರಿಧಿರಪ್ರನ್ ಯೋ ನಾರಾಯಣ ಪ್ರಥಮಃ ಪರಮತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ರಮಾನಿವಾಸೋಚಿತ ವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ प्रतिवादिमदच्चिदः श्रीमदक्षोभ्यतीर्थाख्यान् उपतिष्ठे गुरून् मम मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिर्भासतान्नो हृदम्बरे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नरसिंहचरणं श्रीपादराजं गुरुं मर्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಮಹಾಭಾರತದಲ್ಲಿ ಮೇಲ್ನೋಟಕ್ಕೆ ಒಂದು ರೀತಿಯಾದ ಅರ್ಥವಾಗ್ತದೆ, ಆದರೆ ಒಳಹೊಕ್ಕಿ ನೋಡಿದಾಗ ಬೇರೆ ಬೇರೆ ಅರ್ಥಗಳು ಮಹಾಭಾರತಕ್ಕಿವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಿದೆವು. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂಚ ಶವಕರ್ಪಟಂ ಕಾಕವಿಷ್ಟಾಸಮದ್ಭೂತಂ ಪಂಚಪೂತಾನಿ ಭಾರತ. ಉಚ್ಚಿಷ್ಟಂ ಅಂತಂದರೆ ಕರು ಎಂಜಲು ಮಾಡಿದ ಆ ಹಾಲು ಅತ್ಯಂತ ಶ್ರೇಷ್ಠವಾದದ್ದು, ಅದು ನಮ್ಮನ್ನು ಪವಿತ್ರವನ್ನಾಗಿ ಮಾಡ್ತದೆ. ಶಿವನಿರ್ಮಾಲ್ಯಂ, ಶಿವನಿರ್ಮಾಲ್ಯಂ ಅಂತಂದರೆ ಶಿವ ಧರಿಸಿದ ಗಂಗೆ, ಭಗವಂತನ ಪಾದೋದಕ ಅತ್ಯಂತ ಪವಿತ್ರವಾದದ್ದು. ನಿತ್ಯ ಗಂಗೆಯನ್ನು ನಾವು ಸೇವಿಸಬೇಕು. ಆಗಿಲ್ಲ ಅಂದರೆ ಗಂಗಾ ಸ್ಮರಣೆಯಾದರೂ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಗಂಗಾ ಸ್ಮರಣೆ ಮಾಡಬೇಕಂತೆ. ಗಂಗೆಯ 12 ನಾಮಗಳಿದೆ. ಅದನ್ನು ಹೇಳಿದರೆ ಗಂಗೆ ಸನ್ನಿಹಿತಳಾಗಿ ಆ ಗಂಗಾ ಸ್ನಾನದ ಫಲವನ್ನು ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಯಾವುದದು 12 ನಾಮಗಳು ಅಂತಂದರೆ ನಂದಿನಿ, ನಳಿನಿ, ಸೀತಾ, ಮಾಲತಿ ಚ ಮಲಾಪಹ, ವಿಷ್ಣು ಪಾದಾಬ್ಜ ಸಂಭೂತ, ಗಂಗಾ ತ್ರಿಪಥಗಾಮಿನಿ, ಭಾಗೀರಥಿ, ಭೋಗವತಿ, ಜಾಹ್ನವಿ, ತ್ರಿದಶೇಶ್ವರಿ, ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯೇ ಅಂತ ಹೇಳ್ತಾರೆ. ಈ 12 ನಾಮಗಳನ್ನು ಹೇಳಿದರೆ ಗಂಗೆ ಸನ್ನಿಹಿತಳಾಗಿ ನಮ್ಮ ಸಕಲ ಪಾಪಗಳನ್ನು ಕೂಡ ದೂರ ಮಾಡ್ತಾಳೆ. ಆದ್ದರಿಂದ ಅತ್ಯಂತ ಪವಿತ್ರವಾದದ್ದು ಗಂಗೆಯೂ ಹೌದು ಅಂತ ಗಂಗೆಯ ಬಗ್ಗೆ ಉಲ್ಲೇಖ ಇದೆ. ವಾಂತಂಚ ಶವಕರ್ಪಟಂ ಅಂತ ಹೇಳ್ತಾರೆ. ಇನ್ನೊಂದು 3ನೇದ್ದು ಪವಿತ್ರವಾದ ವಸ್ತು ಯಾವುದು ಅಂತಂದರೆ ವಾಂತಂ. ಆ ದುಂಬಿಗಳೆಲ್ಲ ಇದೆಯಲ್ಲ, ಜೇನು ನೊಣ, ಆ ದುಂಬಿಗಳೆಲ್ಲ ಮಕರಂದವನ್ನು ಹೀರಿ ಅದು ಮತ್ತೆ ಆ ಹೊಟ್ಟೆಯಲ್ಲಿ ಹೋದ ಮೇಲೆ ಹೊರಗೆ ಹಾಕತ್ತೆ. ಅದು ಜೇನುತುಪ್ಪ ಅಂತ, ಬಹಳ ಮಧು, ಅದನ್ನು ಮಧು ಅಂತ ಕರೀತಾರೆ. ಅತ್ಯಂತ ಪವಿತ್ರವಾದದ್ದು ಮಧು. ಅದನ್ನು ದೇವರಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಅದರಿಂದ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಮಧು ಅಂತ. ಆದರೆ ಅದು ಒಂದು ದುಂಬಿಯ ಹೊಟ್ಟೆಯಲ್ಲಿ ಹೋಗಿ ಆಮೇಲೆ ಹೊರಗೆ ಬರುತ್ತೆ ಬಾಯಿಯ ಮೂಲಕ, ಆದರೂ ಅದು ಪವಿತ್ರವಾದದ್ದು ಅಂತ ಹೇಳಿದ್ದಾರೆ. ವಾಂತಂ ಚ ಶವಕರ್ಪಟಂ. ಶವಕರ್ಪಟಂ ಅಂತಂದರೆ ಆ ಶವದ ಮೇಲೆ ಹೊದಿಸಿದ ಬಟ್ಟೆ ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಶವ ಅಪವಿತ್ರ, ಅದರ ಮೇಲೆ ಹೊದಿಸಿದ ಬಟ್ಟೆ ಅದು ಅಪವಿತ್ರವಲ್ವ. ಆದರೆ ಮಹಾಭಾರತ ಹೇಳ್ತದೆ ಅತ್ಯಂತ ಪವಿತ್ರವಾದದ್ದು ಅಂತ. ಯಾವುದು ಅಂದರೆ ಅದು ರೇಷ್ಮೆ ವಸ್ತ್ರ. ಆ ರೇಷ್ಮೆ ಹುಳ ಇದೆಯಲ್ಲ, ಅದು ಗೂಡಿನ ಒಳಗೆ ಆ ರೇಷ್ಮೆ ದಾರವನ್ನು ತೆಗಿಬೇಕಾದ್ರೆ, ಆ ಹತ್ತಿ ಹೊರಗೆ ಬರಬೇಕಾದ್ರೆ ರೇಷ್ಮೆ ಹುಳ ಸತ್ತು ಹೋಗುತ್ತೆ. ಆ ಗೂಡಿನ ಒಳಗೆ ಸತ್ತು ಹೋದ ಹುಳ ಇದೆಯಲ್ಲ, ಅದರ ಮೇಲೆ ಇರತಕ್ಕಂತಹ ವಸ್ತ್ರ ಅಂದರೆ ಅದು ರೇಷ್ಮೆ.
ಅದರಿಂದ ವಾಂತಂಚ ಶವಕರ್ಪಟಂ, ಶವಕರ್ಪಟಂ ಆ ಶವದ ಮೇಲೆ ಹೊಸಿದ ವಸ್ತ್ರ ಅಂತಂದರೆ ಅದು ರೇಷ್ಮೆ ಅಂತ ಹೀಗೆ ಅರ್ಥವಾಗ್ತಾ ಇದೆ. ಇಲ್ಲದೆ ಹೋದರೆ ಆ ಶವಕ್ಕೆ ಹೊದಿಸಿದ ವಸ್ತ್ರವೇ ಪವಿತ್ರ ಅಂತ ಮಹಾಭಾರತ ಹೇಳುತ್ತೆ ಅಂತ ಕೆಲವರು ಅಪಾರ್ಥ ಮಾಡಿಕೊಂಡಿದ್ದಾರೆ. ವಾಂತಂಚ ಶವಕರ್ಪಟಂ ಕಾಕವಿಷ್ಟ ಸಮದ್ಭೂತಂ. ಆ ಕಾಗೆಯ ಹೊಲಸಿನಿಂದ ಹುಟ್ಟಿದ ಒಂದು ಪದಾರ್ಥ ಇದೆ, ಅದು ಬಹಳ ಅತ್ಯಂತ ಪವಿತ್ರವಾದದ್ದು ಅಂತ. ಕಾಗೆಯ ಸ್ಪರ್ಶ ಮಾಡಿದ್ರೆ ನಾವು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ಅಷ್ಟು ಅಪವಿತ್ರವಾದದ್ದು ಕಾಗೆ. ಆದರೆ ಅದರ ಹೊಲಸಿನಿಂದ ಹುಟ್ಟಿದ್ದು ಯಾವುದು ಅಂತಂದರೆ ಅಶ್ವತ್ಥ ವೃಕ್ಷ ಅಂತ. ಅಶ್ವತ್ಥ ವೃಕ್ಷ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡೋದ್ರಿಂದ ಎಲ್ಲ ಫಲಗಳು ಕೂಡ ಸಿದ್ಧಿಯಾಗ್ತದೆ. ಅಷ್ಟೇ ಅಲ್ಲ, ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ನಾವೇನು ಸತ್ಕರ್ಮಗಳನ್ನು ಮಾಡ್ತೀವಿ ಅದು ಅನಂತ ಫಲ ಕೊಡುತ್ತಂತೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜನಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡಬೇಕಂತೆ. ಮೂಲತೋ ಬ್ರಹ್ಮರೂಪಾಯ, ಆ ವೃಕ್ಷದ ಬುಡದಲ್ಲಿ ಬ್ರಹ್ಮದೇವರು ಇರ್ತಾರಂತೆ, ಚತುರ್ಮುಖ ಬ್ರಹ್ಮದೇವ್. ಮಧ್ಯತೋ ವಿಷ್ಣು ರೂಪಿಣೆ, ಆ ಮಧ್ಯಭಾಗದಲ್ಲಿ ವಿಷ್ಣು ಇರ್ತಾನಂತೆ. ಅಗ್ರತಃ ಶಿವರೂಪಾಯ, ವೃಕ್ಷದ ಭಾಗದಲ್ಲಿ ರುದ್ರದೇವರು ಇರ್ತಾರಂತೆ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನವುಳ್ಳಂತಹ ಅಶ್ವತ್ಥ ವೃಕ್ಷದ ಸೇವೆಯನ್ನು ನಿತ್ಯ ಮಾಡಬೇಕು. ಅದು ಯಾರು ಮಾಡ್ತಾರೋ ಅವರಿಗೆ ಸಕಲ ಫಲಗಳು ಕೂಡ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಎಂಬುದಾಗಿ ಹೇಳಿದ್ದಾರೆ. ಕೆಲವರಿಗೆ ಪುತ್ರ ಸಂತಾನ ಯೋಗ ಇಲ್ಲದೆ ಹೋದರೆ ಜಾತಕದಲ್ಲಿ ಅಂಥವರು ಅಶ್ವತ್ಥ ವೃಕ್ಷದ ಅರುಣೋದಯ ಕಾಲಕ್ಕೆ ಅಶ್ವತ್ಥ ವೃಕ್ಷದ ಸೇವೆಯನ್ನು ಮಾಡಿದರೆ ಅವರಿಗೆ ಸಂತಾನ ವೃದ್ಧಿ ಆಗತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇವೆ. ಎಲ್ಲ ದೋಷಗಳು ಪರಿಹಾರವಾಗ್ತವೆ. ಅಷ್ಟು ಫಲವನ್ನು ಕೊಡ್ತಕ್ಕಂತಹ ಈ 5 ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಮಹಾಭಾರತ ಮೇಲ್ನೋಟಕ್ಕೆ ನೋಡುವಾಗ ಒಂದು ಬೇರೆಯೇ ಅರ್ಥ, ಆದರೆ ಒಳಾರ್ಥ ಬೇರೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಿದ್ದಾರೆ. ಅದರಲ್ಲೂ ಇನ್ನೂ ಒಂದು ಅರ್ಥ ಇದೆ ಅದಕ್ಕೆ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ. ಉಚ್ಚಿಷ್ಟಂ ಅಂತಂದರೆ ಅದು ಬಾಯಿಯಿಂದ ಹೊರಗೆ ಬಂದದ್ದು ಯಾವುದು ಅದು ಉಚ್ಚಿಷ್ಟ. ಅದು ಯಾವುದು ಅದು ಬಹಳ ಪವಿತ್ರ ಅಂತ ಹೇಳ್ತಾರೆ. ಯಾವುದು ಅಂದರೆ ಮಂತ್ರಗಳು ಅತ್ಯಂತ ಪವಿತ್ರ ಅಂತ. ಅಂದರೆ ಗುರುಮುಖದಲ್ಲಿ ಬಂದ ಮಂತ್ರ ಇದೆಯಲ್ಲ ಅದು ಅತ್ಯಂತ ಪವಿತ್ರವಾದದ್ದು. ಮಂತ್ರೋಪದೇಶವನ್ನು ಪಡೆದುಕೊಂಡು ನಿತ್ಯ ಮಂತ್ರ ಜಪ ಮಾಡಬೇಕು ಅಂತ ಅರ್ಥ. ಉಚ್ಚಿಷ್ಟಂ ಅಂದರೆ ಗುರುಗಳ ಬಾಯಲ್ಲಿ ಉಪದೇಶ, ಅಂದರೆ ಬಾಯಿಯ ಒಳಗಿಂದ ಬಂದದ್ದು ಮಂತ್ರ, ಅದು ಅತ್ಯಂತ ಪವಿತ್ರವಾದದ್ದು, ಅದು ಉಚ್ಚಿಷ್ಟ. ಅತ್ಯಂತ ಪವಿತ್ರವಾದದ್ದು ಮಂತ್ರಗಳು ಅಂತ. ಶಿವನಿರ್ಮಾಲ್ಯಂ ಅಂತಂದರೆ ರುದ್ರದೇವರ ತಲೆಯ ಮೇಲೆ ಹೊತ್ತಿರತಕ್ಕಂತಹ ವಿಷ್ಣು ಪಾದೋದಕ ಗಂಗೆ ಅಂತ ಒಂದರ್ಥ. ಆದರೆ ಇನ್ನೊಂದು ಶಿವನಿರ್ಮಾಲ್ಯ ಅಂದರೆ ಆ ಶಿವನ ತಲೆಯಿಂದ ಬಂದದ್ದು ಗಂಗೆ, ಆದರೆ ಶಿವನ ಬಾಯಿಯಿಂದ ಬಂದದ್ದು ಒಂದಿದೆ ಗಂಗೆ. ಅದು ಯಾವುದು ಅಂದರೆ ಆ ರುದ್ರದೇವರು. ಶಿವ ಅಂದರೆ ರುದ್ರನೇ ಶುಕನಾಗಿ ಬಂದದ್ದು. ಶುಕನ ಬಾಯಲ್ಲಿ ಬಂದ ಗಂಗೆ ಅಂದರೆ ಭಾಗವತ. ಆ ಭಾಗವತ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಹೀಗೆ ಅನೇಕ ಅರ್ಥಗಳಿದೆ ಆ ಶ್ಲೋಕಕ್ಕೆ ಅಂತ ನಾವು ಕಾಣಬಹುದು. ಅದನ್ನು ಕೆಲವರು ಅದು ಅಭಿಪ್ರಾಯ ಪಟ್ಟಿದ್ರು, ಪೂರ್ಣ ಕೇಳಬೇಕು ಅಂತ, ಅದಕ್ಕೋಸ್ಕರ ಅದನ್ನು ಹೇಳಿದೆ. ಅಂತೂ ಒಟ್ಟಾರೆ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಅದರ ಮಹತ್ವವನ್ನು ನಾವು ನೋಡ್ತಾ ಬಂದಿದ್ದೇವೆ. ಭೀಷ್ಮರು ಆ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳಿದರು. ಏನೇನು ಪ್ರಶ್ನೆ ಮಾಡಿದ್ದಾರೆ ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಸಕಲ ಧರ್ಮಗಳನ್ನು ಕೂಡ ಎಲ್ಲ ಪಾಪ ಪರಿಹಾರಕವಾಗಿರತಕ್ಕಂತಹ ತತ್ವಗಳನ್ನು, ಧರ್ಮ ರಹಸ್ಯವನ್ನು ಕೂಡ ನೀವು ಹೇಳಬೇಕು ಅಂತ ಭೀಷ್ಮರನ್ನು ಕುರಿತು ಧರ್ಮರಾಜರು ಕೇಳ್ತಾರೆ. ಇನ್ನೂ ಅನೇಕ ಯುಧಿಷ್ಠಿರನ ಪ್ರಶ್ನೆಗಳಿದೆ. ಏನದು ಮಹಾಭಾರತ ಉಲ್ಲೇಖ ಮಾಡುತ್ತೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತ ಕಂ ಕಮರ್ಚಂತಹ ಪ್ರಾಪ್ನುಯುರ್ಮಾನವ ಶುಭಂ. ಆ ಧರ್ಮರಾಜರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಭೀಷ್ಮರನ್ನು ಕುರಿತು. ಜ್ಞಾನಕ್ಕೆ ಸಾಧನ ಯಾವುದು? ತತ್ವಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ತಾ ಇದೆ ಶಾಸ್ತ್ರಗಳು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಮೋಕ್ಷವನ್ನು ಪಡೆಯಬೇಕಾದರೆ, ಬಿಡುಗಡೆ ಹೊಂದಬೇಕಾದರೆ ಈ ಸಂಸಾರ ಸಾಗರದಿಂದ ಅದು ಜ್ಞಾನದಿಂದಲೇ ಸಾಧ್ಯ. ಜ್ಞಾನೇನೈವ ಪರಂಪದಂ ಅಂತ ಆಚಾರ್ಯರು ಕೂಡ ಹೇಳ್ತಾರೆ. ಅಂತಹ ಜ್ಞಾನಕ್ಕೆ ಸಾಧನೆಯಾದು, ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಜ್ಞಾನ ಸಾಧನವಾದದ್ದು ಯಾವುದು ಅಂತ ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಲೋಕಾಂತ ಪ್ರಸಿದ್ಧವಾದ ಶಾಸ್ತ್ರದಲ್ಲಿ ಪ್ರಧಾನವಾದ ದೇವತೆ ಯಾರು? ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯವಾದ ದೇವನ ಯಾರು? ಮತ್ತು ಪ್ರಧಾನವಾದ ಆಶ್ರಯ ಯಾರು? ಕಿಂ ವಾಪ್ಯೇಕಂ ಪರಾಯಣಂ ಕಿಮೇಕಂ ದೈವತಂ ಲೋಕೆ. ಆ ಶಾಸ್ತ್ರದಲ್ಲಿ ಪ್ರಧಾನವಾಗಿ ಪ್ರತಿಪಾದ್ಯ ದೇವತೆ ಯಾರು?
ಪ್ರಧಾನವಾದ ಆಶ್ರಯ ಯಾರು? ಈ ಜಗತ್ತಿಗೆ ಯಾರು ಆಶ್ರಯ? ಮತ್ತು ಯಾರನ್ನು ಸ್ತೋತ್ರ ಮಾಡಿದರೆ, ಆರಾಧನೆ ಮಾಡಿದರೆ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು? ಯಾರನ್ನು ನಾವು ಸ್ತೋತ್ರ ಮಾಡಬೇಕು ಅಂತ ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಅನಾದಿ ಕಾಲದಿಂದ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಆಗದೇ ಇದ್ದ ಈ ಜೀವನಿಗೆ ಬಿಡುಗಡೆಯ ಪರಿಹಾರ ಏನು? ಯಾಕೆಂದರೆ ಜೀವನ ಸ್ಥಿತಿ ಏನಾಗಿದೆ ಅಂತಂದರೆ ಒಂದು ದೃಷ್ಟಾಂತವನ್ನು ಹೇಳಿದ್ದಾರೆ. ಅಂದರೆ ಈ ಸಂಸಾರದ ಸಾಗರದಲ್ಲಿ ಸಿಲುಕಿದ ಹುಟ್ಟು ಸಾವುಗಳೆಂಬ ಈ ಸಾಗರದಲ್ಲಿ ಸಿಲುಕಿದ ಈ ಜೀವ ಸಾವು ನೋವುಗಳ ಮಧ್ಯೆ ಒದ್ದಾಡ್ತಾ ಈ ದುಃಖ ಸಾಗರದಿಂದ ದಾಟಲಿಕ್ಕೆ ಆಗದೆ ದುಃಖ ಪಡ್ತಾ ಇದ್ದಾನೆ. ಎಲ್ಲ ಜೀವನೂ ಕೂಡ ಜೀವ ಏವತು ದುಃಖಿನಃ, ಎಲ್ಲ ದುಃಖಗಳು ಜೀವನನ್ನು ಆಶ್ರಯಿಸಿದೆ. ಒಂದಲ್ಲ ಎಲ್ಲ ಜೀವರಾಶಿಗಳಿಗೆ ದುಃಖ ಇದ್ದೇ ಇದೆ. ಯಾರಿಗೆ ದುಃಖ ಇಲ್ಲ ಹೇಳ್ರಿ? ಯಾವುದೋ ಒಂದು ದುಃಖ ಇದೆ. ಕೊನೆಗೆ ಮರಣ ದುಃಖ ಅಂತೂ ಎಲ್ಲರಿಗೂ ಇದ್ದೇ ಇದೆ. ಅಂತೂ ಈ ದುಃಖದಲ್ಲಿ ಸಿಲುಕಿದ ಜೀವ ಆ ದುಃಖದಿಂದ ಯಾವಾಗ ಅವನಿಗೆ ಬಿಡುಗಡೆ? ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಅನಾದಿ ಕಾಲದ ಈ ಸಂಸಾರ ಬಂಧನದ ಬಿಡುಗಡೆ ಜೀವನಿಗೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಸಂಸಾರದ ಬಿಡುಗಡೆಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಅದರ ಬಿಡುಗಡೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಹೇಗೆ ಸಿಕ್ಕಾಕ್ಕೊಳ್ತಾನೆ ಜೀವ ಅಂದರೆ ಈ ಸಂಸಾರ ಬಂಧನದಲ್ಲಿ ಅನ್ನುವುದನ್ನು ಒಂದು ದೃಷ್ಟಾಂತ ಕಥೆ ಇದೆ. ಒಬ್ಬ ವ್ಯಕ್ತಿ ಕಟ್ಟಿಗೆ ಮಾರಿ ಜೀವನ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಬೇಕಾದಷ್ಟು ಕಟ್ಟಿಗೆಗಳನ್ನು ಸಂಪಾದನೆ ಮಾಡಿ ಬೆಳಗ್ಗೆ ಹೋದವನು ಸಾಯಂಕಾಲದವರೆಗೂ ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿಕೊಳ್ತಾನೆ. ಸಂಗ್ರಹ ಮಾಡಿಟ್ಟುಕೊಂಡು ಆ ಕಟ್ಟಿಗೆಯನ್ನು ಊರಿಗೆ ತೆಗೆದುಕೊಂಡು ಬಂದು ಮಾರಿ ಜೀವನ ಮಾಡಬೇಕು. ಅವನ ಸ್ಥಿತಿ ಹಾಗಿತ್ತು. ಎಲ್ಲ ಕಟ್ಟಿಗೆಯನ್ನು ದುರಾಸೆ ಅವನಿಗೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕಟ್ಟಿಗೆ ಸಂಗ್ರಹ ಮಾಡ್ತಾನೆ ಇದ್ದಾನೆ. ಎಷ್ಟೆಷ್ಟು ಜಾಸ್ತಿ ಕಟ್ಟಿಗೆ ಸಿಗುತ್ತೋ ಅಷ್ಟು ಹಣ ಜಾಸ್ತಿ ಸಿಗತ್ತೆ ಅಂತ ಆಸೆಯಿಂದ ತುಂಬ ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿಟ್ಟುಕೊಂಡ. ಆದರೆ ಕತ್ತಲೆ ಆಗಿ ಹೋಯಿತು. ಕಾಡಿನಲ್ಲಿ ಕಟ್ಟಿಗೆ ತರಲಿಕ್ಕೆ ಹೋಗಿದ್ದ. ಗೊತ್ತಾಗಲಿಲ್ಲ. ಸೂರ್ಯ ಅಸ್ತಂಗತನಾಗ್ಬಿಟ್ಟ. ದಟ್ಟವಾದ ಕಾಡು, ಮರಗಳ ಹತ್ತಿರ ಮರಗಳು. ಆದರೆ ಆ ಸೂರ್ಯ ಅಸ್ತಂಗತನಾದ ಕೂಡಲೇ ಕತ್ತಲೆ ಬಂದದ್ರಿಂದಾಗಿ ಕಾಡು ಗತ್ತಲೆ ಅಂತ ಕರೀತಾರೆ. ಆ ಕತ್ತಲೆಯಲ್ಲಿ ದಾರಿ ತೋಚಲಿಲ್ಲ ಪಾಪ. ಎಲ್ಲ ಕಟ್ಟಿಗೆಗಳನ್ನು ಹೊರೆಯನ್ನು ಇಟ್ಟುಕೊಂಡು ತಲೆಯ ಮೇಲೆ ಇಟ್ಟುಕೊಂಡು ಹೊತ್ತುಕೊಂಡು ಹೇಗೋ ಮಾಡಿ ಈ ಕಾಡನ್ನು ದಾಟಿ ಊರಿಗೆ ಹೋಗಬೇಕು ಅಂತ ಪ್ರಯತ್ನಪಟ್ಟು ಬರ್ತಾ ಇದ್ದಾನೆ. ತುಂಬ ಗಾಢಾಂಧಕಾರ ಕತ್ತಲೆ. ಮಧ್ಯದಲ್ಲಿ ಒಂದು ನದಿ ಅಡ್ಡ ಬಂದುಬಿಡ್ತಂತೆ. ಆ ನದಿ ಅಡ್ಡ ಬಂತು. ಕಾಲಿಟ್ಟು ಬರ್ತಾನೆ, ನೋಡ್ತಾನೆ ನೀರು ತಾಗ್ತಾ ಇದೆ ಅಂತ ಮುಟ್ಟಿ ನೋಡ್ತಾನೆ. ನೀರು ಜಳ ನೀರು. ಆ ನೀರು ಹರಿಯುವ ಶಬ್ದ ಕೇಳಿಸ್ತು. ಯಾವುದೋ ನದಿ ಅಡ್ಡ ಬಂತಲ್ಲ ಅಂತ ಪಾಪ ದಾರಿ ತಪ್ಪಿ ಹೋಗಿ ಆ ನದಿಯಲ್ಲಿ ಇಳಿತಾನೆ. ಇಳಿದ ಕೂಡಲೇ ಅದೃಷ್ಟವಶಾತು ಕೈ ಏನು ನೋಡೋಣ ಅಂತ ನೀರಿದೆಯಾ ಅಂತ ನೋಡಬೇಕು ಅಂತ ಕೈ ಹಾಕಿದಾಗ ಅಲ್ಲೊಂದು ದೋಣಿ ಸಿಕ್ತು ಅವನಿಗೆ. ಕತ್ತಲೆಯಲ್ಲಿ ಒಂದು ದೋಣಿ ಸ್ಪರ್ಶ ಆಯಿತು. ಖುಷಿಪಟ್ಟ. ದೋಣಿ ಸಿಕ್ತಲ್ಲ, ಈ ನದಿಯಲ್ಲಿ ಕೂತು ರಾತ್ರಿಯೆಲ್ಲ ನಾನು ದಾಟಿ ಊರು ಸೇರ್ಬೋದು ಅಂತ, ನದಿ ದಾಟಬೋದು ಅಂತ ಆಸೆಪಟ್ಟು ಆ ದೋಣಿಯಲ್ಲಿ ಕೂತ್ಕೊಳ್ಳಿಕ್ಕೆ ಮುಂಚೆ ತನ್ನ ಕಟ್ಟಿಗೆ ಹೊರೆಗಳನ್ನೆಲ್ಲ ದೋಣಿಯಲ್ಲಿ ಇಟ್ಟ. ತಾನೂ ದೋಣಿಯಲ್ಲಿ ಕೂತರೆ ದೋಣಿ ಮುಂದೆ ಹೋಗುತ್ತಾ? ಹುಟ್ಟು ಹಾಕಲಿಕ್ಕೆ ಕೋಲು ಬೇಕಲ್ಲ. ಅದೃಷ್ಟವಶಾತು ಆ ದೋಣಿಯಲ್ಲಿ ಕೂತ ಮೇಲೆ ಆ ಕೋಲು ಸಿಕ್ತು ಅವನಿಗೆ ಹುಟ್ಟು ಹಾಕಲಿಕ್ಕೆ. ಆಚೆ ಈಚೆ 2 ಕೋಲು ಹೀಗೆ ಮಾಡ್ತಾರೆ ನೋಡಿ ದೋಣಿಯಲ್ಲಿ ಹೋಗುವಾಗ ಮುಂದೆ ಹೋಗ್ತದೆ. ಹಾಗೆ ತಾನು ಹುಟ್ಟನ್ನು ಹಾಕ್ತಾ ರಾತ್ರಿ ಇಡೀ ಕತ್ತಲೆ ಇದ್ದರೂ ಕೂಡ ನದಿಯನ್ನು ಸುಲಭವಾಗಿ ದಾಟಬಹುದು ಅಂತ ಹುಟ್ಟು ಹಾಕ್ತಾ ಇದ್ದಾನೆ. ಬೆಳಗ್ಗೆ ಸೂರ್ಯೋದಯ ಆಗುವ ತನಕ ಹುಟ್ಟು ಹಾಕಿದ್ದಾನೆ. ಮುಂದೆ ಹೋಗ್ತಾ ಇದ್ದೇನೆ ಅಂತ ತಿಳಿದಿದ್ದಾನಷ್ಟೇ ಪಾಪ. ಬೆಳಕು ಬಂತು. ಹಿಂದೆ ತಿರುಗಿ ನೋಡ್ತಾನೆ. ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ರಾತ್ರಿಯೆಲ್ಲ ಹುಟ್ಟು ಹಾಕಿದ್ದೇ ಬಂತು. ಮುಂದೆ ಹೋಗಲೇ ಇಲ್ಲ ಪಾಪ. ಹಿಂದೆ ತಿರುಗಿ ನೋಡ್ತಾನೆ. ಒಂದು ಕೆಲಸ ತಪ್ಪು ಮಾಡಿಬಿಟ್ಟ. ದೋಣಿಯಲ್ಲೂ ಕೂತ, ದೋಣಿಯೂ ಸಿಕ್ತು, ಹುಟ್ಟು ಹಾಕಲಿಕ್ಕೆ ಕೋಲೂ ಸಿಕ್ತು. ಆದರೆ ಆ ದೋಣಿಯನ್ನು ಆ ನದಿಯ ದಡದಲ್ಲಿ ಒಂದು ಗೂಟಕ್ಕೆ ಕಟ್ಟ ಹಾಕಿದರು. ಯಾಕೆ ಹಾಗೆ ಬಿಡ್ತಾರೆ ದೋಣಿ? ನದಿಯ ಪ್ರವಾಹಕ್ಕೆ ಕೊಚ್ಕೊಂಡು ಹೊರಟೋಗುತ್ತಷ್ಟೆ. ಅದು ಎಲ್ಲೂ ಹೋಗಬಾರ್ದು ಅಂತ ಒಂದು ಗೂಟಕ್ಕೆ ಹಗ್ಗದಿಂದ ಕಟ್ಟಿ ಹಾಕಿದ್ರು. ತಿರುಗಿ ನೋಡ್ತಾನೆ. ಬೆಳಿಗ್ಗೆ ಆಯಿತು ಪಾಪ. ರಾತ್ರಿಯೆಲ್ಲ ಹುಟ್ಟು ಹಾಕಿ ಸುಸ್ತಾಗಿ ಮೈ ಬೆವೆತು ದುಃಖಿತನಾಗಿ ಒಂದು ಹೆಜ್ಜೆಯೂ ಮುಂದೆ ಹೋಗಿಲ್ಲ. ತಿರುಗಿ ನೋಡಿದ್ರೆ ಆ ಹಗ್ಗ ಬಿಚ್ಚೇ ಇಲ್ಲ ಪಾಪ. ಯಾಕೆಂದ್ರೆ ಕತ್ತಲೆ ಗೊತ್ತಾಗಲಿಲ್ಲ. ಮುಂದೆ ಹೋಗಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ನೋಡುವಾಗ ಆ ಪಾಶದಿಂದ ಬದ್ಧನಾಗಿ ಪಾಪ ಮುಂದೆ ಹೋಗಲಿಕ್ಕೆ ಆಗಲೇ ಇಲ್ಲ. ಜೀವನೂ ಕೂಡ ಜೀವನ ಸ್ಥಿತಿ ಹೀಗೆ ಅಂತ ಹೇಳ್ತಾರೆ.
ದಟ್ಟ ನೋಡಿ, ಕತ್ತಲೆಯ ಕಾಡು ಅಂದರೆ ಹೀಗೆ. ಕತ್ತಲೆ ಬಂದಾಗ ನಮಗೇನೋ ಗೊತ್ತೇ ಆಗೋದಿಲ್ಲಲ್ಲ, ಅದರೇ ಕತೆ ಹೇಳ್ತಾ ಇದ್ದೀವಿ ಈಗ. ಹಾಗಾಗಿ ಆ ಕತ್ತಲೆಯಲ್ಲಿ ಒಬ್ಬ ಜೀವ ಅಜ್ಞಾನವೆಂಬ ಕತ್ತಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆ ಮುಂದೆ ಸಾಧನೆಯ ಮಾರ್ಗದಲ್ಲಿ ಹೋಗಬೇಕು ಅಂತ ಹೊರಟಿದ್ದಾನೆ. ಆದರೆ ಹಿಂತಿರುಗಿ ನೋಡಿದ್ರೆ ಗೊತ್ತಾಗತ್ತೆ, ಒಂದು ಹೆಜ್ಜೆಯೂ ಮುಂದೆ ಹೋಗೇ ಇರೋದಿಲ್ಲ. ಯಾಕೆಂದರೆ ಒಂದು ಪಾಶಕ್ಕೆ ಬದ್ಧಿತನಾಗಿಬಿಟ್ಟಿದ್ದಾನೆ, ಜೀವ ಬಂಧಿತನಾಗಿದ್ದಾನೆ. ಯಾವ ಪಾಶ? ಅಲ್ಲಾದರೂ ಹಗ್ಗ ಇತ್ತು, ಬೆಳಗ್ಗೆ ನೋಡ್ದ, ಬೆಳಿಗ್ಗೆ ಗೊತ್ತಾಯಿತು ಅವನಿಗೆ ಕಟ್ಟು ಹಾಕಿದೆ ಅಂತ. ಆ ಬೆಳಿಗ್ಗೆ ನೋಡಿ ಆ ಹಗ್ಗವನ್ನು ಬಿಚ್ಚಿ ಆದರೂ ಮಾರನೇ ದಿವಸ ಊರಿಗೆ ಹೋಗಿ ಸೇರಿದ. ಅವನ ಸ್ಥಿತಿ ಪರವಾಗಿಲ್ಲ. ಆದರೆ ಜೀವನ ಸ್ಥಿತಿ ಇನ್ನೂ ಕಷ್ಟ ಅಂತೆ. ಯಾಕೆಂದರೆ ಅನಾದಿ ಕಾಲದಿಂದ ಮೋಹ ಪಾಶಕ್ಕೆ ಬದ್ಧನಾದ ಈ ಜೀವ ಮುಂದೆ ಹೋಗಲಿಕ್ಕೆ ಆಗ್ತಾನೇ ಇಲ್ಲ. ಹಿಂದೆ ತಿರುಗಿ ನೋಡಿದ್ರೆ ಪಾಶಕ್ಕೆ ಬದ್ಧನಾಗಿದ್ದಾನೆ. ಯಾವ ಪಾಶ? ಅದು ಕಾಣದೇ ಇದ್ದ ಪಾಶದಿಂದ ಬಂಧಿತನಾಗಿದ್ದಾನೆ. ಆಶ್ಚರ್ಯ. ಅಲ್ಲಾದರೂ ಕಂಡಿತು, ಹಗ್ಗವನ್ನು ಬಿಚ್ಚಿದ, ಮುಂದೆ ಹೋದ. ಏನೋ ಶಬ್ದ ಬರ್ತದೆ, ವಾಹನ, ಅದು ಗಾಡಿ ಇಲ್ಲಿ. ಹಾಗಾಗಿ ಹಿಂದೆ ತಿರುಗಿ ನೋಡಿದಾಗ ಜೀವನೂ ಕೂಡ ಒಂದು ಪಾಶಕ್ಕೆ ಬದ್ಧಿತನಾಗಿಬಿಟ್ಟಿದ್ದಾನಂತೆ. ಯಾವ ಪಾಶ ಅದು ಅಂತಂದರೆ ಮೋಹ ಪಾಶಕ್ಕೆ ಬಂಧಿತನಾಗಿದ್ದಾನಂತೆ. ಏನು ಮೋಹ ಪಾಶ ಅಂತಂದರೆ ಅದನ್ನೇ ಇಲ್ಲಿ ಹೇಳ್ತಾರೆ, ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಸಂಸಾರ ಬಂಧನ ಅಂದರೆ ಮೋಹ ಪಾಶಕ್ಕೆ ಬಂಧಿತನಾಗಿದ್ದಾನೆ. ಯಾವುದು ಅದು ಪಾಶ ಅಂತಂದರೆ ಯಾವುದು ತನ್ನದಲ್ಲವೋ ಅದು ತನ್ನದು ಅಂತ ತಿಳ್ಕೊಂಡು ಮೋಹ ಪಾಶಕ್ಕೆ ಬದ್ಧಿತನಾಗಿದ್ದಾನಂತೆ. ನೋಡಿ, ಅವನು ತನ್ನದಲ್ಲದ ವಸ್ತುವನ್ನು ತನ್ನದು ಅಂತ ತಿಳ್ಕೊಂಡು ಬಿಡ್ತಾನೆ. ಹೆಂಡತಿ, ಮಕ್ಕಳು, ಐಶ್ವರ್ಯ, ಸಂಪತ್ತು, ಅದು ಯಾವುದು ತನ್ನದಲ್ಲ. ಯಾಕೆಂದರೆ ಬರ್ತಾ ಏನೂ ತೊಗೊಂಡು ಬಂದಿಲ್ಲ. ನೋಡಿ, ಅವನು ಹಾಗೇ ಬಂದವನು ಪಾಪ. ಆದರೆ ಮಧ್ಯದಲ್ಲಿ ದೇವರು ಎಲ್ಲ ಕೊಟ್ಟಿದ್ದಾನೆ, ಅದರ ಸಂಬಂಧ ಇದೆ. ಆದರೆ ಇದು ಶಾಶ್ವತ ಅಂತ ತಿಳ್ಕೊಂಡು ಬಿಡ್ತಾನೆ. ಇದೆಲ್ಲ ಶಾಶ್ವತ ಅಲ್ಲ, ಒಂದು ದಿವಸ ಇದೆಲ್ಲ ಬಿಟ್ಟು ಹೋಗೋದೆ, ಅಥವಾ ಅದಾದರೂ ನಮ್ಮನ್ನು ಬಿಟ್ಟು ಹೊಟ್ಟೋಗುತ್ತೆ. ಶಾಶ್ವತವಲ್ಲದ್ದನ್ನು ಇದು ನನ್ನದು ಅನ್ನುವ ಶಾಶ್ವತವಾದ ಈ ವಸ್ತು ಅಂತ ತಿಳ್ಕೊಂಡು ಮೋಹಿತನಾಗಿ ನಮ್ಮದಲ್ಲದ ವಸ್ತುವನ್ನು ನಮ್ಮದು ಅಂತ ತಿಳ್ಕೊಂಡು ಬಿಡ್ತಾನೆ. ಬೇಕೆ ಈ ದೇಹ ನಮ್ಮದಲ್ಲವೇ ಇಲ್ಲ, ಆದರೆ ದೇವರು ಕೊಟ್ಟ ಈ ದೇಹವನ್ನು ನನ್ನದು ಅಂತ ಭ್ರಮಿಸಿ ನನ್ನದಲ್ಲದ ದೇಹವನ್ನು ನನ್ನದು ಅಂತ ತಿಳಿತಾನಲ್ಲ, ಇದೆಲ್ಲ ಮೋಹ ಅಂತೆ. ಇಂತಹ ಮೋಹ ಪಾಶಕ್ಕೆ ಬದ್ಧಿತನಾದ ಜೀವ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಒಂದು ನದಿ, ಅದಾದರೂ ನದಿ, ಇದು ಸಾಗರ, ಪ್ರವಾಹ ದಾಟಲಿಕ್ಕೆ ಅಶಕ್ಯವಾಗಿರತಕ್ಕಂತಹದ್ದು. ಅಶಕ್ಯವಾದ ಈ ಪ್ರವಾಹವನ್ನು ದಾಟಲಿಕ್ಕೆ ಹೋದಾಗ ಮೋಹ ಪಾಶಕ್ಕೆ ಬಂಧಿತನಾದ ಈ ಜೀವ ಒಂದು ಹೆಜ್ಜೆಯೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಪಾಶವನ್ನು ಬಿಚ್ಚಬೇಕು. ಆ ಪಾಶವನ್ನು ಬಿಚ್ಚದೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾರು ಆ ಪಾಶವನ್ನು ಬಿಚ್ಚಬೇಕು ಅಂತಂದರೆ, ಭಾಗವತದಲ್ಲಿ ಒಂದು ಮಾತಿದೆ, ನೃದೇಹ ಮಾಸಾಧ್ಯ ಸುದುರ್ಲಭಮ್ಯ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಂ ಪುಮನ್ ಭವಾಬ್ಧಿಂ ನ ತರೇತ್ಸ ಆತ್ಮಃ. ಆ ಮೋಹ ಪಾಶವನ್ನು, ಬಂಧಿತವಾದ ಪಾಶವನ್ನು ಬಿಚ್ಚುವವರು ಯಾರು ಅಂದರೆ, ಒಳ್ಳೆ ಜ್ಞಾನವನ್ನು ಕೊಟ್ಟು ಗುರುಗಳು, ಯೋಗ್ಯರಾದ ಗುರುಗಳೇನಿದ್ದಾರೆ, ಆ ತತ್ವಜ್ಞಾನದ ಮೂಲಕ ಯೋಗ್ಯರಾದ ಗುರುಗಳು ಆ ಪಾಶವನ್ನು ಬಿಚ್ಚಿ ನೀನು ಈ ಸಾಗರವನ್ನು ದಾಟು, ದುಃಖ ಸಾಗರವನ್ನು ಅಂತ ಗುರುಗಳು ನಮಗೆ ಮಾರ್ಗದರ್ಶನ ಕೊಟ್ಟರೆ ಅವನು ಮಾತ್ರ ದಾಟಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ದಾಟಲಿಕ್ಕೆ ಆಗೋದಿಲ್ಲ. ಅಂತಹ ಅನಾದಿ ಕಾಲದ ಸಂಸಾರದ ಈ ಬಂಧನ, ಇದನ್ನು ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಭೀಷ್ಮರನ್ನು ಕುರಿತು ಧರ್ಮರಾಜರು ಪ್ರಶ್ನೆ ಮಾಡ್ತಾರೆ. ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಜನ್ಮಾದಿಗಳಿಂದ ಒಳಗೊಂಡಿರತಕ್ಕಂತಹ ಈ ಸಂಸಾರ ಬಂಧನದಿಂದ ಜೀವನಿಗೆ ಬಿಡುಗಡೆ ಯಾವಾಗ ಬಿಡುಗಡೆ? ಯಾವುದರಿಂದ ಬಿಡುಗಡೆ ಆಗತ್ತೆ? ಧರ್ಮಗಳಲ್ಲೇ ಕೋ ಧರ್ಮ ಸರ್ವಧರ್ಮಾಣ. ಧರ್ಮಗಳಲ್ಲೇ ಶ್ರೇಷ್ಠವಾದ ಧರ್ಮ ಯಾವುದು? ಆ ಪರಮಾತ್ಮನಿಗೆ ಅಭಿಪ್ರೇತವಾಗಿರತಕ್ಕಂತಹ ಧರ್ಮ ಅಂದರೆ ಯಾವುದು? ಯಾವುದನ್ನು ಜಪ ಮಾಡಿದರೆ, ಕಿಂ ಜಪನ್, ಯಾವುದನ್ನು ಜಪ ಮಾಡಬೇಕು, ಯಾವುದನ್ನು ಪಾರಾಯಣ ಮಾಡಬೇಕು, ಯಾವುದರಿಂದ ಈ ಬಂಧನ ನಿವೃತ್ತಿ ಆಗತ್ತೆ, ಇದೆಲ್ಲವನ್ನು ಕೂಡ ತಿಳಿಸಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿನ್ಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಆ ಯುಗದ ಆರಂಭದಲ್ಲಿ ಯಾರಿಂದಾಗಿ ಸರ್ವಭೂತಗಳು ಕೂಡ ಹುಟ್ಟಿಕೊಂಡಿತೋ, ಯಾರಿಂದ ಈ ಪ್ರಪಂಚ ಹುಟ್ಟಿ ಬಂತೋ, ಪ್ರಳಯದಲ್ಲಿ ಎಲ್ಲವೂ ಕೂಡ ಎಲ್ಲ ಭೂತಗಳು ಕೂಡ ಯಾರಲ್ಲಿ ಹೋಗಿ ಸೇರಿಕೊಳ್ತವೋ ಅಂತಹವನನ್ನು ನೀವು ತಿಳಿಸಬೇಕು ಅಂತ ಕೇಳಿದಾಗ, ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ.
ಯಾರಿಂದ ಈ ಜಗತ್ತು ಬಂತು, ಯಾರ ಒಳಗೆ ಹೋಗಿ ಈ ಜಗತ್ತು ಸೇರ್ತದೆ, ಅವನು ಮಾತ್ರ ಭಗವಂತ, ಅವನೇ ಶಾಸ್ತ್ರದಲ್ಲಿ ಪ್ರತಿಪಾದ್ಯನಾದ ದೇವ. ಅವನನ್ನು ತಿಳ್ಕೊಳ್ಬೇಕು. ಸೃಷ್ಟಿಯಾದಿ ಅಷ್ಟಕರ್ತೃತ್ವವುಳ್ಳವನು ಯಾರೋ ಅವನೇ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಮ್ಮೆ ಶೃಣು ಪಾಪ ಭಯಾಪಹಂ. ಯಾವುದನ್ನು ಜಪ ಮಾಡಿದ್ರೆ ಈ ಸಂಸಾರ ಭಯ ಪರಿಹಾರ ಆಗತ್ತೆ ಅಂತ ಕೇಳಿದ್ದಿ. ಸಂಸಾರ ಬಂಧನ ಪರಿಹಾರ ಯಾವುದರಿಂದ ಅಂತ ಕೇಳಿದ್ದಿ ರಾಜನೇ, ಧರ್ಮರಾಜ ಕೇಳು. ಅಂತಹ ಶಾಸ್ತ್ರದಲ್ಲಿ ಅತ್ಯಂತ ಉತ್ತಮನಾದ, ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ, ಜಗದೊಡೆಯನಾದ ಸಾಕ್ಷಾತ್ ವಿಷ್ಣು ಇದ್ದಾನಲ್ಲ, ಅವನು 1000 ನಾಮಗಳಿಂದ ಪ್ರತಿಪಾದಿಸಲ್ಪಟ್ಟಿದ್ದಾನೆ ಭಗವಂತ. 1000 ನಾಮಗಳು ಅವನನ್ನು ಹೇಳ್ತಾ ಇವೆ. ಎಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡಿ ಈ ಸಂಸಾರ ಬಂಧನವನ್ನು ಬಿಡುಗಡೆಗೊಳಿಸಿ ಎಲ್ಲ ಭಯವನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಒಂದು ಶ್ರೇಷ್ಠವಾದ ನಾಮ ಅಂತಂದರೆ ಅದು ವಿಷ್ಣು ಸಹಸ್ರನಾಮ. ಅದನ್ನು ನಿತ್ಯ ಜಪ ಮಾಡು. ಕಿಂ ಜಪನ್ ಅಂತ ಕೇಳಿದ್ಯಲ್ಲ, ನೋಡಿ ಇದನ್ನು ಜಪ ಮಾಡು. ವಿಷ್ಣೋರ್ನಾಮ ಸಹಸ್ರಮ್ಮೆ ಶೃಣು ಪಾಪ ಭಯಾಪಹಂ. ಇದನ್ನು ಕೇಳು ನೀನು, ಎಲ್ಲ ಸಂಸಾರದ ಭಯ ಅದು ಪರಿಹಾರವಾಗಿ ಉತ್ತಮವಾದ ಲೋಕವನ್ನು ಸೇರಲಿಕ್ಕಾಗ್ತದೆ. ಅತ್ಯಂತ ಶ್ರೇಷ್ಠವಾದದ್ದು ಈ ವಿಷ್ಣು ಸಹಸ್ರನಾಮ ಅಂತ ಭೀಷ್ಮರು ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾವುದು 1000 ನಾಮಗಳು ಗುಣನಿಮಿತ್ತವಾಗಿ ಇದೆಯೋ, ಜ್ಞಾನಿಗಳಿಂದ ರೂಢವಾಗಿದೆಯೋ, ಋಷಿಗಳಿಂದ ಮತ್ತೆ 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 ಜಪ ಮಾಡಲ್ಪಟ್ಟು ಅದು ಸಿದ್ಧಿಯನ್ನು ಪಡೆದಿರತಕ್ಕಂತಹ ಋಷಿಗಳು ಆ ಭಗವಂತನ 1000 ನಾಮಗಳಿಂದ ಸಿದ್ಧಿಯನ್ನು ಪಡೆದು ಉತ್ತಮವಾದ ಲೋಕವನ್ನು ಪಡೆದಿದ್ದಾರೆ. ಪೂರ್ಣ ಗುಣಗಳಿಂದ ಕೂಡಿರತಕ್ಕಂತಹ ಆ ಭಗವಂತನ ಅಂತಹ ಹೆಸರುಗಳನ್ನು ಭೌತಿಕ ಹಾಗೂ ಆಧ್ಯಾತ್ಮಿಕ ಸಂಪತ್ತು, ಅದಕ್ಕೆ ಪೋಷಕವಾಗಿರತಕ್ಕಂತಹ ಭೌತಿಕವಾದ ಸಂಪತ್ತು, ಈ ಎಲ್ಲವನ್ನು ಕೂಡ ಈ ವಿಷ್ಣು ಸಹಸ್ರನಾಮದಲ್ಲಿ ನಾನು ಹೇಳ್ತೇನೆ. ಮನಸ್ಸಿಟ್ಟು ತಾನಿ ವಕ್ಷ್ಯಾಮಿ ಭೂತಯೇ, ಅದನ್ನು ಹೇಳ್ತೀನಿ, ಮನಸ್ಸಿಟ್ಟು ಕೇಳು. ಆ ಭಗವಂತನ ಪವಿತ್ರವಾದ ನಾಮಗಳ ಹಿನ್ನೆಲೆಯಲ್ಲಿ ಸಕಲ ಧರ್ಮಗಳು ಕೂಡ ಅಡಗಿದೆ. ಅದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀನಿ, ಕೇಳು ನೀನು ಎಂಬುದಾಗಿ ಆ ಭೀಷ್ಮರು ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಸಿಕೊಟ್ಟು ಒಂದೊಂದೇ ನಾಮಗಳ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆ ವಿಷ್ಣು ಸಹಸ್ರನಾಮ ಆರಂಭ ಮಾಡುವಾಗ ಅದನ್ನು ಋಷಿ, ಛಂದಸ್ಸು, ದೇವತೆಯನ್ನು ಹೇಳಿ ಈ ಸ್ತೋತ್ರವನ್ನು ಆರಂಭ ಮಾಡಿದ್ದಾರೆ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅನುಷ್ಠುಪ್ಛಂದ ಶ್ರೀ ವಿಶ್ವರೂಪಿ ಶ್ರೀ ಮಹಾವಿಷ್ಣುರ್ದೇವತಾ ಶ್ರೀ ಮಹಾವಿಷ್ಣು ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗ ಅಂತ ಹೇಳಿ ಇದನ್ನು ಋಷಿ, ಛಂದಸ್ಸು, ದೇವತೆಯನ್ನು ಅನುಸಂಧಾನ ಮಾಡಿ ಇದನ್ನು ಯಾರು ಜಪ ಮಾಡ್ತಾರೆ ಅವರ ಇಷ್ಟಾರ್ಥ ಸಿದ್ಧಿಗಳು ಪೂರ್ಣವಾಗ್ತವೆ ಅನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟು ಈ ಸ್ತೋತ್ರವನ್ನು ಆರಂಭ ಮಾಡ್ತಾರೆ. ಆ ಭಗವಂತನ ಪವಿತ್ರವಾದ ನಾಮಗಳ ವಿವರವನ್ನು ಕೊಡ್ತಾ ಇದ್ದಾರೆ. ಆರಂಭದ ಶ್ಲೋಕದಲ್ಲಿ ಕೆಲವು ನಾಮಗಳನ್ನು ಭೀಷ್ಮರು ಸಂಗ್ರಹ ಮಾಡ್ತಾರೆ. ವಿಶ್ವಾಯ ನಮಃ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಈ ಒಂದು ಶ್ಲೋಕದಲ್ಲಿ ಕೆಲವು ನಾಮಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ವಿವರಣೆಯನ್ನು ಕೂಡ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಈ ಎಲ್ಲ ನಾಮಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದಕ್ಕೆ ಹೆಸರು ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ. ಯಾಕೆ ಈ ಹೆಸರು ಬಂತು, ಹೆಸರು ಬರಲಿಕ್ಕೆ ಏನು ಕಾರಣ ಅಂತ ನಮಗೆ ಪ್ರಶ್ನೆ ಬರ್ತದೆ. ನೋಡಿ, ಕೆಲವು ಸ್ತೋತ್ರಗಳಿಗೆ ಒಂದೊಂದು ಹೆಸರಿದೆ. ವೆಂಕಟೇಶ ಸ್ತೋತ್ರ ಅಂತ ಹೇಳ್ತೀವಿ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಎಂಬುದಾಗಿ ಭಗವಂತನ ವೆಂಕಟೇಶನ ಪವಿತ್ರವಾದ ನಾಮಗಳನ್ನು ಹೇಳುವ ಸ್ತೋತ್ರಕ್ಕೆ ವೆಂಕಟೇಶ ಸ್ತೋತ್ರ ಅಂತ ಹೆಸರು. ಯಾಕೆ ಅದಕ್ಕೆ ವೆಂಕಟೇಶ ಸ್ತೋತ್ರ ಅಂತ ಹೆಸರು ಬಂತು ಅಂದರೆ, ವೆಂಕಟೇಶ ಅನ್ನುವ ಶಬ್ದದಿಂದ ಆರಂಭ ಆಗತ್ತೆ ಆ ಸ್ತೋತ್ರ. ವೆಂಕಟೇಶೋ ವಾಸುದೇವ ಅಂತ ಆರಂಭ ಆಗತ್ತೆ. ಅದಕ್ಕೆ ಆ ಸ್ತೋತ್ರಕ್ಕೆ ಹೆಸರಿಟ್ಟರು ವೆಂಕಟೇಶ ಸ್ತೋತ್ರ ಅಂತ. ಇನ್ನು ಕೃಷ್ಣ ಸ್ತೋತ್ರ ಅಂತ ಒಂದಿದೆ. ಅದು ಯಾಕೆ ಆ ಹೆಸರು ಬಂತು ಅಂದರೆ, ಆರಂಭದಲ್ಲಿ ಆ ಹೆಸರಿಂದ ಶುರುವಾಗುತ್ತದು. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ಅಂತ ಆ ಶ್ಲೋಕ ಆರಂಭ ಆಗುತ್ತೆ. ಆ ಸ್ತೋತ್ರ ಶ್ರೀಕೃಷ್ಣ ಅಂತ ಆರಂಭ ಆದಿದ್ದರಿಂದಾಗಿ ಕೃಷ್ಣ ಸ್ತೋತ್ರ, ಕೃಷ್ಣಾಷ್ಟೋತ್ತರ ಸ್ತೋತ್ರ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಹಾಗಾದರೆ ಎಲ್ಲ ಸ್ತೋತ್ರಗಳಿಗೆ
ಒಂದೊಂದು ಹೆಸರು ಇರ್ತದೆ. ಯಾಕೆ ಅಂದರೆ ಯಾವ ಹೆಸರನ್ನು ಕರಿತೇವೋ ಅದೇ ಶಬ್ದದಿಂದ ಆ ಸ್ತೋತ್ರ ಆರಂಭ ಆಗತ್ತೆ. ಅದಕ್ಕೆ ಆ ಹೆಸರನ್ನು ಇಡುವ ಪದ್ಧತಿ ಕ್ರಮ ಬಂದಿದೆ. ಆದರೆ ಇಲ್ಲಿ ವ್ಯತ್ಯಾಸ ಇದೆ. ವಿಷ್ಣು ಸಹಸ್ರನಾಮ ಅಂತ ಹೆಸರು, ಆದರೆ ವಿಷ್ಣು ಅನ್ನುವ ಶಬ್ದದಿಂದ ಆರಂಭ ಆಗಬೇಕಾಗಿತ್ತು, ಅದಾಗಲೇ ಇಲ್ಲ. ಯಾವುದರಿಂದ ಆಗಿದೆ? ವಿಶ್ವಂ ವಿಷ್ಣುರ್ವಷಟ್ಕಾರ, ಎರಡನೇ ನಾಮ ವಿಷ್ಣು ಅಂತ, ಆದರೆ ಮೊದಲನೇ ನಾಮ ವಿಶ್ವಂ ಅಂತ ವಿಶ್ವನಾಮದಿಂದ ಆರಂಭ ಆಗ್ತಾ ಇದೆ. ಹಾಗಾದರೆ ಇದಕ್ಕೇನು ಹೆಸರಿರಬೇಕಿತ್ತು? ವಿಶ್ವ ಸಹಸ್ರನಾಮ ಸ್ತೋತ್ರ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಯಾಕೆ ಹೇಳಿದ್ರು? ಯಾಕಂದರೆ ಎಲ್ಲ ಸ್ತೋತ್ರಗಳಲ್ಲಿ ಏನೇನು ಹೆಸರಿಟ್ಟಿದ್ದೇವೋ ಅದು ಮೊಟ್ಟ ಮೊದಲು ಆರಂಭವಾಗುವ ಹೆಸರು ಅದೇ ಇರುತ್ತದೆ. ಅದರಿಂದಲೇ ಆ ಹೆಸರನ್ನು ಕರೆಯುವ ಪದ್ಧತಿ ಕ್ರಮ ಇದೆ. ಆದರೆ ಇದು ವಿಶ್ವ ಸಹಸ್ರನಾಮ ಸ್ತೋತ್ರ ಅಂತ ಹೇಳಿದೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಎರಡನೇ ಶಬ್ದದ ಹೆಸರನ್ನು ಇಲ್ಲಿ ಕರೆದಿದ್ದಾರಲ್ಲ, ಏನು ಕಾರಣ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಭೀಷ್ಮರು ಉತ್ತರ ಕೊಡ್ತಾರೆ. ಅದಕ್ಕೊಂದು ಕಾರಣ ಇದೆ. ಭೀಷ್ಮರು ಹೇಳ್ತಾರಂತೆ, ನೋಡು, ಧರ್ಮರಾಜರ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈ 1000 ನಾಮಗಳನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ನಾನು. ಆದರೆ ನನ್ನ ಸ್ಥಿತಿ ಏನಾಗಿದೆ ಅಂತಂದರೆ ಶರಪಂಜರದ ಮೇಲೆ ಮಲಗಿದ್ದೇನೆ. ಬಾಣಗಳೇ ಹಾಸಿಗೆಯಾಗಿ ಉಳ್ಳಂತಹ ಒಂದು ಪಂಜರದ ಮೇಲೆ ಮಲಗಿದ್ದೇನೆ. ದೇಹವೆಲ್ಲ ಚುಚ್ಚುತ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಗತ್ತೆ ಗೊತ್ತಿಲ್ಲ. ರಕ್ತ ಎಲ್ಲ ಸುರಿದು ಹೋಗ್ತಾ ಇದೆ. ಈ 1000 ನಾಮಗಳ ವಿವರಣೆಯನ್ನು ಪೂರ್ಣ ಹೇಳಿ ಮುಗಿಸ್ತೀನಿ ಅಂತಲೂ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ವಿಘ್ನಗಳು ಬರ್ಬೋದು. ಆ ಎಲ್ಲ ವಿಘ್ನಗಳಿಂದ ದೂರ ಆಗಿ 1000 ನಾಮಗಳ ವಿವರಣೆಯನ್ನು ಆ ಧರ್ಮರಾಜರ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನಾನು ಹೇಳಬೇಕಾಗಿದೆ. ಹಾಗಾದರೆ ಇದು ನಿರ್ವಿಘ್ನವಾಗಿ ಸಂಪೂರ್ಣ ಈ ಗ್ರಂಥ ಸ್ತೋತ್ರ ಪೂರ್ಣ ಮುಗಿಬೇಕಲ್ಲ. ಅದಕ್ಕೋಸ್ಕರ ಮೊಟ್ಟ ಮೊದಲು ವಿಷ್ಣು ಅನ್ನುವ ಶಬ್ದದಿಂದ ಆರಂಭವಾಗದೆ ವಿಶ್ವ ಅನ್ನುವ ಶಬ್ದದಿಂದ ಆರಂಭ ಮಾಡ್ತಾರೆ. ಯಾಕೆಂದರೆ ವಿಶ್ವ ಅನ್ನುವ ಶಬ್ದ ಇದೆಯಲ್ಲ, ಅದಕ್ಕೆ ವಿಶ್ವಂಬರ ಅಂತ ಹೆಸರು. ಅದಕ್ಕೆ ವಿಶ್ವಂಬರ ರೂಪಿ, ವಿಶ್ವರೂಪಿಯಾದ ಭಗವಂತ ವಿಘ್ನ ಪರಿಹಾರಕ ರೂಪ ಅಂತೆ. ನೋಡಿ, ವಿಘ್ನೇಶ್ವರನನ್ನು ನಾವು ಪೂಜೆ ಮಾಡ್ತೀವಲ್ಲ, ಯಾಕೆಂದರೆ ಎಲ್ಲ ವಿಘ್ನಗಳನ್ನು ಪರಿಹರಿಸುವ ವಿಘ್ನೇಶ್ವರನನ್ನು ಪೂಜೆ ಮಾಡಿ ಆಮೇಲೆ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ಯಾಕೆ? ವಿಘ್ನ ಪರಿಹಾರಕ್ಕೋಸ್ಕರ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಎಲ್ಲ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ವಿಘ್ನಗಳು ಬಂದರೆ ಅದನ್ನು ಪರಿಹಾರ ಮಾಡುವಂಥ ಗಣಪತಿಯ ಪೂಜೆಯನ್ನು ನಾವು ಮಾಡ್ತೇವೆ. ಆದರೆ ಗಣಪತಿ ಪೂಜೆ ಮಾಡೋದಲ್ಲ, ಗಣಪತಿಯ ಒಳಗೆ ವಿಶ್ವನಾಮಕನಾದ ಭಗವಂತ ಇದ್ದಾನೆ, ಅವನೇ ವಿಶ್ವಂಭರ. ಗಣಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಯ ನಮಃ ಅಂತ ವಿಶ್ವನನ್ನು ನಾವು ಮೊಟ್ಟ ಮೊದಲು ಪೂಜೆ ಮಾಡ್ತೀವಿ. ನೋಡಿ, ಎಲ್ಲ ಕಡೆ ಮೊಟ್ಟ ಮೊದಲು ಆರಾಧನೆ ದೈವ ಯಾರು? ಆರಾಧಿಸುವ ದೈವ ಅಂದರೆ ಅದು ವಿಘ್ನೇಶ್ವರ. ಅಂದರೆ ವಿಘ್ನೇಶ್ವರ ಒಳಗಿದ್ದ ವಿಶ್ವನಾಮಕನಾದ ಭಗವಂತ, ಅವನೇ ವಿಶ್ವಂಭರ. ಇಲ್ಲಿ ಇವರು ಭೀಷ್ಮರು ಹೇಳ್ತಾರೆ, ಈ ನಿರ್ವಿಘ್ನವಾಗಿ ಯಾವುದೂ ವಿಘ್ನ ಬರದೆ ಭಗವಂತನ ಸಹಸ್ರನಾಮಗಳ ವಿವರಣೆಯನ್ನು ಕೊಡಬೇಕಾಗಿದೆ. ವಿಘ್ನ ಪರಿಹಾರಕ್ಕೋಸ್ಕರ ಮೊಟ್ಟ ಮೊದಲು ವಿಶ್ವನಾಮಕನಾದ ಗಣಪತಿಯ ಒಳಗಿದ್ದ ವಿಶ್ವನಾಮಕನಾದ ವಿಶ್ವಂಭರನನ್ನು ಪೂಜೆ ಮಾಡಿದ್ರೆ ಎಲ್ಲ ವಿಘ್ನಗಳು ಪರಿಹಾರ ಆಗತ್ತೆ ಅಂತ ಅವನನ್ನು ಸ್ತೋತ್ರ ಮಾಡಿ ಆಮೇಲೆ ವಿಷ್ಣು ಅನ್ನೋ ಶಬ್ದದಿಂದ ಆರಂಭ ಮಾಡ್ತಾರೆ. ಆದ್ದರಿಂದ ಇದಕ್ಕೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೆಸರು ಬಂತು. ಮೊಟ್ಟ ಮೊದಲು ವಿಶ್ವ ಅಂತ ಯಾಕೆ ಹೇಳಿದ್ದು ಅಂತಂದರೆ ವಿಘ್ನ ಪರಿಹಾರಕ ರೂಪ ಅಂತದ್ದು. ಎಲ್ಲ ವಿಘ್ನಗಳನ್ನು ಪರಿಹರಿಸುವ ರೂಪ ಅದು, ವಿಘ್ನೇಶ್ವರನ ಒಳಗಿದ್ದ ರೂಪ ಅದು. ಆದ್ದರಿಂದ ವಿಘ್ನೇಶ್ವರನ ಒಳಗಿದ್ದ ವಿಶ್ವನನ್ನು ಸ್ತೋತ್ರ ಮಾಡಿ ಆರಂಭಿಸಿ ಆಮೇಲೆ ವಿಷ್ಣುರ್ ವಷಟ್ಕಾರ ಭೂತಭವ್ಯ ಭವತ್ಪ್ರಭು ಅಂತ ಆರಂಭ ಮಾಡಿದ್ದಾರೆ. ಅದರಿಂದಾಗಿ ವಿಷ್ಣು ಸಹಸ್ರನಾಮ ಅಂತ ಹೆಸರು ಬಂದದ್ದು ಈ ಸ್ತೋತ್ರದಿಂದ ಪ್ರತಿಪಾದ್ಯವಾದ ದೈವ ವಿಷ್ಣು, ಅವನೇ ವಿಶ್ವ, ಅವನೇ ವಿಷ್ಣು, ಬೇರೆ ಅಲ್ಲ ಅನ್ನುವುದನ್ನು ತಿಳಿಸಲಿಕ್ಕೋಸ್ಕರ ಈ ಸ್ತೋತ್ರಕ್ಕೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಪ್ರಸಿದ್ಧವಾಯಿತು. ಈ ನಾಮಗಳ ವಿವರಣೆಯನ್ನು ಒಂದೊಂದೇ ಕೊಡ್ತಾ ಹೋಗ್ತಾರೆ. ಮೊಟ್ಟ ಮೊದಲ ನಾಮ ಭಗವಂತನ ನಾಮ, ಅದು ವಿಶ್ವಂ ಅಂತ ಹೇಳ್ತಾರೆ. ವಿಶ್ವ ಅಂತ ಭಗವಂತನಿಗೆ ಹೆಸರು. ಯಾಕೆ ಆ ಹೆಸರು ಬಂತು ಅಂದರೆ, ನಾವು ಇರೋದು ಎಲ್ಲಿ ಹೇಳಿ? ವಿಶ್ವದಲ್ಲಿ ನಾವಿದ್ದೇವೆ. ವಿಶ್ವ ಅಂದರೆ ಈ ಜಗತ್ತು. ಜಗತ್ತಿನ ಒಳಗಿದ್ದ ನಾವು ಈ ಜಗತ್ತನ್ನು ಕೊಟ್ಟ ವಿಶ್ವನಾಮಕನಾದ ಭಗವಂತನನ್ನು ಮೊಟ್ಟ ಮೊದಲು ನಾವು ತಿಳಿಯಬೇಕು. ಅದಕ್ಕೋಸ್ಕರ ಭೀಷ್ಮರು ಹೇಳ್ತಾರೆ, ವಿಶ್ವಂ, ಭಗವಂತನಿಗೆ ವಿಶ್ವ ಅಂತ ಹೆಸರು. ಯಾಕೆ ಆ ಹೆಸರು ಅಂತಂದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವಿಶಂತಿ ಜ್ಞಾನ ಆನಂದಾದಯ ಗುಣಾ ಆನಂದಾದಿ ಗುಣಗಳಿಗೆ ವಿಶಂತಿ ಅಂದರೆ ಜ್ಞಾನ ಆನಂದ. ಮಾತಾಡಬೇಡಿ.
ವಿಶ್ವಂ ಅಂದರೆ ವಿಶಂತಿ ಜ್ಞಾನ ಆನಂದಾದಯ ಗುಣಾ ಅಸ್ಮಿನ್ನಿತಿ ವಿಶ್ವಂ. ಜ್ಞಾನ ಆನಂದ ಮೊದಲಾದ ಗುಣಗಳಿಂದ ಭಗವಂತ ಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಅಂದರೆ ಆನಂದಾದಯ ವಿಶಂತಿ ಗುಣಾ, ಆದ್ದರಿಂದಾಗಿ ಅವನನ್ನು ವಿಶ್ವ ಅಂತ ಕರೆದಿದ್ದಾರೆ. ಅಂದರೆ ಜ್ಞಾನ ಆನಂದ ಮೊದಲಾದ ಪವಿತ್ರವಾದ ಕಲ್ಯಾಣ ಗುಣಗಳು ಭಗವಂತನಲ್ಲಿ ವಿಶಂತಿ ಪ್ರವೇಶ ಮಾಡಿದೆ. ವಿಶ್ವ ಅನ್ನುವ ಶಬ್ದಕ್ಕೆ ಅರ್ಥ ಏನಂದರೆ, ಇದಕ್ಕೆ ಮೂಲ ರೂಟ್ ಯಾವುದು ಅಂದರೆ ವಿಷ ಪ್ರವೇಶನೇ ಅಂತ ಧಾತು. ಅಂದರೆ ಯಾರಲ್ಲಿ ಎಲ್ಲವೂ ಪ್ರವೇಶ ಮಾಡಿದೆಯೋ ಅವನು ವಿಶ್ವ, ಅವನನ್ನು ವಿಶ್ವ ಅಂತ ಕರೀಬೇಕಂತೆ. ಹಾಗಾದರೆ ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಉತ್ತಮವಾದ ಶ್ರೇಷ್ಠ ಗುಣಗಳೇನಿದೆ ಆ ಎಲ್ಲ ಗುಣಗಳು ಯಾರಲ್ಲಿ ಪ್ರವೇಶ ಮಾಡಿದೆ ಅಂದರೆ ವಿಶಂತಿ ಜ್ಞಾನ ಆನಂದಾದಯ ಗುಣಾ ಅಸ್ಮಿನ್ನಿತಿ. ಎಲ್ಲ ಸದ್ಗುಣಗಳು ಕೂಡ ಅದು ಭಗವಂತನಲ್ಲಿ ಪ್ರವೇಶ ಮಾಡಿದೆ. ಅಂದರೆ ಭಗವಂತನನ್ನು ಎಲ್ಲ ಗುಣಗಳು ಆಶ್ರಯಿಸಿಕೊಂಡಿದೆ. ಹಾಗಾದರೆ ಸಕಲ ಗುಣಗಳಿಗೆ ಆಶ್ರಯನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು ಅಂತ ಭೀಷ್ಮರು ಆ ವಿಶ್ವನಾಮಕನಾದ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ ಆರಂಭದಲ್ಲಿ. ನೋಡಿ, ಈ ಜಗತ್ತು ಯಾರಿಂದ ಬಂತು ಅಂದರೆ ಅದು ಭಗವಂತನಿಂದಾಗಿ ಈ ಜಗತ್ತು ಬಂದಿದೆ. ವಿಶ್ವ ಅಂತಂದರೆ ಈ ಜಗತ್ತು ಅಂದರೆ ಇದಕ್ಕೆ ಮೂಲ ಯಾವುದು ಅಂದರೆ ಪಂಚಭೂತಗಳು. ಪಂಚಭೂತಾತ್ಮಕವಾದ ಈ ಪ್ರಪಂಚ, ಅದನ್ನು ವಿಶ್ವ ಅಂತ ಕರೆದಿದ್ದಾರೆ. ಯಾವುದು ಪಂಚಭೂತಗಳು ಅಂತಂದರೆ 5 ಸೇರಿ ವಿಶ್ವ ಆಗಿದೆ. 5 ಸೇರಿ ಪ್ರಪಂಚ. ನೋಡಿ, ಪ್ರಪಂಚ ಅನ್ನುವಲ್ಲಿ ಪಂಚ ಶಬ್ದ ಇದೆ. ಪಂಚ ಅಂದರೆ 5 ಅಂತರ್ಥ. 5 ಸೇರಿ ಪ್ರಕೃಷ್ಟವಾದ 5ರಿಂದ ಈ ಜಗತ್ತು ನಿರ್ಮಾಣ ಆಗಿದೆ. ಯಾವುದದು ಅಂದರೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ. ಈ ಪಂಚಭೂತಾತ್ಮಕವಾದದ್ದು ಈ ಪ್ರಪಂಚ. 5ರಿಂದ ಈ ಪ್ರಪಂಚ ಇದೆ ಅಂತ ತಿಳಿದುಕೋ. ಹಾಗಾದರೆ ಈ 5 ಎಲ್ಲಿಂದ ಬಂತು? ಇದನ್ನು ಕೊಟ್ಟವನು ಯಾರು ಈ 5ಅನ್ನು ಅಂದರೆ ಅವನೇ ವಿಶ್ವನಾಮಕನಾದ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಏನು ಹೇಗೆ ಕೊಟ್ಟಿದ್ದಾನೆ ಪರಮಾತ್ಮ ಈ 5ಅನ್ನು ಅಂತಂದರೆ ನೋಡಿ, ಮೊಟ್ಟ ಮೊದಲು ಈ ಪೃಥ್ವಿಯನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಯಾರು ಈ ಜಗತ್ತನ್ನು ಕೊಟ್ಟರು ಹೇಳಿ? ಪೃಥ್ವಿಯನ್ನು ಸೃಷ್ಟಿ ಮಾಡಿದ್ದು ಯಾರು? ಅದು ಭಗವಂತ ಸೃಷ್ಟಿ ಮಾಡಿದ್ದು. ಭಾಗವತ ಹೇಳುತ್ತೆ, ಜನ್ಮಾದ್ಯಸ್ಯತಃ, ಜನ್ಮಾದಿಗಳು ಈ ಜಗತ್ತಿಗೆ ಜನ್ಮವನ್ನು ನೀಡಿದವನು ಯಾರು? ಅದು ಭಗವಂತ ಅಂತ ಭಾಗವತ ಹೇಳುತ್ತೆ. ಹಾಗೆ ಪೃಥ್ವಿ, ಈ ಭೂಮಿಯನ್ನು ಭಗವಂತ ಸೃಷ್ಟಿ ಮಾಡಿ ಕೊಟ್ಟ ಮೊಟ್ಟ ಮೊದಲು ಅಂತ. ಒಂದೊಮ್ಮೆ ಏನಾಯಿತು ಅಂದರೆ ಆ ಭೂಮಿಯನ್ನು ಕೂಡ ಒಬ್ಬ ಅಸುರ ಇದ್ದ, ಹಿರಣ್ಯಾಕ್ಷ ಅನ್ನುವ ಅಸುರ. ಅವನು ಈ ಭೂಮಿಯನ್ನು ಕದ್ದುಕೊಂಡು ಹೋಗಿ ಸಮುದ್ರದಲ್ಲಿ ಅಡ್ಕೊಂಡು ಬಿಟ್ಟ. ಇಡೀ ಜಗತ್ತು ಭೂಮಿಯನ್ನು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ಕಕ್ಷೆಯಿಂದ ಈ ಜಗತ್ತನ್ನು ಕಳಚಿ ತಾನು ಸಮುದ್ರದಲ್ಲಿ ಹೋಗಿ ಭೂಮಿಯನ್ನು ಇಟ್ಟುಕೊಂಡು ಅಡ್ಕೊಂಡು ಬಿಟ್ಟ. ಏನು ಗತಿ? ಜಗತ್ತೇ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು. ಕಕ್ಷೆಯಲ್ಲಿದ್ದ ಭೂಮಿ ಕಳಚಿ ಹೋದರೆ ಜಗತ್ತೇ ಅವ್ಯವಸ್ಥೆ ಆಗಿ ಹೋಗುತ್ತೆ, ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ, ಪ್ರಳಯವೇ ಆಗಿ ಹೋಗಬೇಕು. ಅಂತಹ ಜಗತ್ತನ್ನು ಭೂಮಿಯಲ್ಲಿ ತಾನು ಹೊತ್ತುಕೊಂಡು ಭೂಮಿಯನ್ನು ಕದ್ದು ಜಗತ್ತನ್ನೇ ಕದ್ದುಬಿಟ್ಟ. ಅಂತಹ ಅಸುರ ಇದ್ದ ನೋಡಿ, ಎಂತಹ ದೊಡ್ಡ ಅಸುರ ಇರಬೇಕು. ತನ್ನ ಕೈಯಲ್ಲಿ ಜಗತ್ತನ್ನು ಹಿಡಿದು ಸಮುದ್ರದಲ್ಲಿ ಹೋಗಿ ಅಡಗಿಕೊಂಡಾಗ ದೇವತೆಗಳೆಲ್ಲ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ, ವಿಶ್ವನಾಮಕನಾದ ಭಗವಂತ ವರಾಹನಾಗಿ ಬಂದು ಅವತರಿಸಿ ಆ ಹಿರಣ್ಯಾಕ್ಷನ ಸಂಹಾರ ಮಾಡಿ ಆ ಭೂಮಿಯನ್ನು ಮೇಲೆ ತೆಗೆದುಕೊಂಡು ಬಂದು ಮತ್ತೆ ಕಕ್ಷೆಯಲ್ಲಿ ಭಗವಂತ ಇರಿಸಿದ್ದಾನೆ. ಈ ಜಗತ್ತನ್ನು ಸೇಫಾಗಿ ಎಲ್ಲರಿಗೂ ಕೂಡ ಈ ಜಗತ್ತು ಅನುಕೂಲವಾಗುವಂತೆ ಪರಮಾತ್ಮ ಜಗತ್ತನ್ನು ತಂದುಕೊಟ್ಟ. ಮತ್ತು ಅವನೇ ಭೂವರಾಹನಾದ. ಭೂ ಅಂದರೆ ಭೂಮಿ. ಆ ಭೂಮಿಯನ್ನು ಹೊತ್ತು ಮತ್ತೆ ತಂದು ಭೂವರಾಹನಾಗಿ ಈ ಜಗತ್ತನ್ನು ಭಗವಂತ ರಕ್ಷಣೆ ಮಾಡಿದ. ಈ ಜಗತ್ತನ್ನು ಸೃಷ್ಟಿಯನ್ನೂ ಮಾಡಿದ. ಈ ಜಗತ್ತು ನಾಶವಾದಾಗ ಅದನ್ನು ಉದ್ಧರಿಸಿ ಈ ಜಗತ್ತನ್ನು ಹೊತ್ತುಕೊಂಡು ಬಂದ ರೂಪ ಅದು ವರಾಹ ರೂಪ ಅಂತ ಕರೆದಿದ್ದಾರೆ. ಅಂತಹ ವಿಶ್ವನಾಮಕನಾದ ಭಗವಂತ ಈ ವಿಶ್ವದ ಸೃಷ್ಟಿಗೆ ಕಾರಣವಾದ ರೂಪ ಯಾವುದು ಅಂದರೆ ಅದೇ ವಿಶ್ವರೂಪ. ವಿಶಂತಿ ಆನಂದಾದಯ, ಸಕಲ ಗುಣಗಳು ಕೂಡ ಅವನನ್ನು ಪ್ರವೇಶ ಮಾಡಿವೆ. ಆದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಈ ವಿಶ್ವವನ್ನು ಸೃಷ್ಟಿ ಮಾಡಿದವನಾದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಇನ್ನೊಂದು ಅರ್ಥ. ಮತ್ತೊಂದು ಅರ್ಥವನ್ನು ಹೇಳ್ತಾರೆ, ಈ ಎಲ್ಲ ಜಗತ್ತು ಅವನ ಒಳಗೇ ಇದೆ, ಪ್ರವೇಶ ಮಾಡಿದೆ. ಅವನ ಉದರದಲ್ಲೇ ಇಡೀ ಜಗತ್ತು, ಭಗವಂತನ ಉದರದಲ್ಲಿ ಸಕಲ ಜಗತ್ತು ಇದೆ, ವಿಶ್ವ ಇದೆ ಅವನೊಳಗೆ. ಆದ್ದರಿಂದ ಅವನು ವಿಶ್ವ. ಅಷ್ಟೇ ಅಲ್ಲ, ವಿಶ್ವ ಅವನ ಒಳಗಿದೆ, ವಿಶ್ವದ ಒಳಗೆ ಅವನಿದ್ದಾನೆ. ವಿಶ್ವವೂ ಅವನ ಒಳಗಿದೆ, ಅವನು ವಿಶ್ವದ ಒಳಗೆ ತುಂಬಿದ್ದಾನೆ. ಹಾಗಾದರೆ ಎಲ್ಲದರ ಒಳಗೂ ಪ್ರವೇಶ ಮಾಡುವ ಸಾಮರ್ಥ್ಯ ಅದು ಭಗವಂತನಿಗಿದೆ. ವಿಷ ಪ್ರವೇಶನೇ, ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನ ಒಳಗೆ ಪ್ರವೇಶ ಮಾಡಿ ಈ ಜಗತ್ತನ್ನು ಹೊತ್ತು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಅವನಿಗೆ ವಿಶ್ವ
ಅಂತ ಹೆಸರು ಅಂತ ಭೀಷ್ಮರು ಹೇಳ್ತಾರೆ. ವಿಶ್ವನಾಮಾಸ ಭಗವಾನ್ ಯತಃ ಪೂರ್ಣಗುಣಪ್ರಭು ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ವಿಶ್ವ ಶಬ್ದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಪದ್ಮಪುರಾಣದಲ್ಲಿ ಈ ಮಾತಿದೆ. ಯಾಕೆ ಭಗವಂತನಿಗೆ ವಿಶ್ವ ಅಂತ ಹೆಸರು ಅಂತಂದರೆ, ವಿಶ್ವನಾಮಾಸ ಭಗವಾನ್ ಯತಃ ಪೂರ್ಣಗುಣಪ್ರಭು. ಈ ಪ್ರಪಂಚದಲ್ಲಿ ಇದ್ದ ಎಲ್ಲ ಸದ್ಗುಣಗಳು ಕೂಡ ಅದು ಭಗವಂತನನ್ನು ಪ್ರವೇಶ ಮಾಡಿದೆ. ಭಗವಂತನ ಒಳಗೆ ಆಶ್ರಯವಾಗಿದೆ ಎಲ್ಲ ಗುಣಗಳು. ಹಾಗಾದರೆ ಎಲ್ಲ ಗುಣಗಳಿಗೆ ಆಶ್ರಯ ಯಾರು ಅಂದರೆ ಆ ಭಗವಂತ. ಗುಣಗಳ ಗಣಿ ಗುಣಪೂರ್ಣನಾಗಿದ್ದಾನೆ ಪರಮಾತ್ಮ. ಅತ್ಯಂತ ಗುಣವಂತನಾದ ಭಗವಂತನನ್ನು ವಿಷ್ಣು ಸಹಸ್ರನಾಮ ವಿಶ್ವ ಅಂತ ಹೀಗೆ ವಿವರಣೆ ಕೊಟ್ಟು ಹೇಳ್ತಾ ಇದೆ. ಮೊಟ್ಟ ಮೊದಲು ಭಗವಂತ ಈ ವಿಶ್ವದಲ್ಲಿ ಪಂಚಭೂತಗಳಲ್ಲಿ ಪೃಥ್ವಿಯನ್ನು ಭಗವಂತ ನಮಗೆ ಸೃಷ್ಟಿ ಮಾಡಿಕೊಟ್ಟ ಅಂತ ನೋಡಿ. ನಾವು ಕೂತ್ಕೊಳ್ಳಿಕ್ಕೆ, ನಿಲ್ಲಲಿಕ್ಕೆ, ನಾವು ಇರಲಿಕ್ಕೆ, ಮನೆ ಕಟ್ಟಿ ಕೂತು ಆರಾಮವಾಗಿರಲಿಕ್ಕೆ ಕಾರಣವಾದದ್ದು ಈ ಭೂಮಿ. ಭೂಮಿಯನ್ನೇ ಸೃಷ್ಟಿ ಮಾಡದೇ ಹೋಗಿದ್ದರೆ ದೇವರು ನಾವೆಲ್ಲಿ ಇರಬೇಕಿತ್ತು, ಎಲ್ಲಿ ಪ್ರವಚನ ಮಾಡಬೇಕು, ಎಲ್ಲಿ ಓದಬೇಕು, ಎಲ್ಲಿ ಕೂತ್ಕೊಳ್ಬೇಕು. ನಮಗೊಂದು ಆಧಾರ ಭೂಮಿ ಬೇಕಲ್ಲ. ಪಂಚಾಂಗ ಹಾಕಲಿಕ್ಕೆ ಮನೆ ಕಟ್ಟಬೇಕಾದ್ರೆ ಪಾಯ ಹಾಕ್ತೀವಲ್ಲ, ಅದು ಬೇಸಿಕ್ಕು. ಅದನ್ನು ಹಾಕಬೇಕಾದ್ರೆ ಒಂದು ಭೂಮಿ ಆಧಾರ ಬೇಕಲ್ಲ, ಅದನ್ನು ಹಿಡ್ಕೊಳ್ಳೋಕ್ಕೆ. ಭೂಮಿಯೇ ಇಲ್ಲದೆ ಹೋದರೆ ಎಲ್ಲಿ ಮನೆ ಕಟ್ಟಿ ನಾವು ಕೂಡೋದು? ಇದಕ್ಕೆ ಕಾರಣ ಯಾರು ಅಂದರೆ ಅದು ಭಗವಂತ. ಈ ಪೃಥ್ವಿಯನ್ನು ಸೃಷ್ಟಿ ಮಾಡಿ ಎಲ್ಲ ಜೀವರು ಬದುಕುವ ಹಾಗೆ ಭಗವಂತ ಮಾಡಿದ್ದಾನೆ. ಅದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ವಿಶ್ವದ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಭಗವಂತ ಸೃಷ್ಟಿ ಮಾಡಿದ್ದು ಪೃಥ್ವಿ, ಭೂಮಿಯನ್ನು. ಆ ಭೂಮಿ ಸೃಷ್ಟಿ ಮಾಡಿದ ಎಲ್ಲ ಜೀವರಾಶಿಗಳು ಸೃಷ್ಟಿಯಾಯಿತು. ಆದರೆ ಜೀವರು ಬದುಕಬೇಕಲ್ಲ, ಜೀವರು ನಿಂತ್ಕೊಂಡ್ರು. ಆಧಾರ, ಅವ್ರು ನಿಲ್ಲಲಿಕ್ಕೆ ಒಂದು ಆಧಾರ ಸಿಕ್ತು. ಆದರೆ ಬದುಕಲಿಕ್ಕೆ ಹೊಟ್ಟೆಗೆ ಏನಾದರೂ ಒಂದು ಆಹಾರ ಬೇಕಲ್ಲ, ಬದುಕಲಿಕ್ಕೆ ನೀರು ಬೇಕಲ್ಲ. ಅದಕ್ಕೆ ಅಪು ನೀರನ್ನು ಸೃಷ್ಟಿ ಮಾಡಿದಂತೆ ಭಗವಂತ. ನೋಡಿ, ನೀರನ್ನು ದೇವರು ಸೃಷ್ಟಿ ಮಾಡಿ ಕೊಟ್ಟಿದ್ದರಿಂದಾಗಿ ಇಡೀ ಜಗತ್ತು ಬದುಕಿದೆ ಇವತ್ತು. ನೀರೇ ಇಲ್ಲ ಅಂದರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀರಿಗೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಜೀವನ ಅಂತ ಹೆಸರು. ಜೀವನಂ ಭುವನಂ ವನಂ ಅಂತ ಅಮರಕೋಶಕಾರ ಆ ನೀರಿಗೆ ಕೆಲವು ಪರ್ಯಾಯ ಪದಗಳನ್ನು ಹೇಳ್ತಾನೆ. ಅದಕ್ಕೆ ನೀರಿಗೆ ಒಂದು ಹೆಸರು ಜೀವನ ಅಂತ. ನೋಡಿ, ಎಲ್ಲ ಜೀವರು ಜೀವನ ಮಾಡಬೇಕಾದ್ರೆ ನೀರು ಬೇಕು. ನೀರು ಇಲ್ಲದೆ ಹೋದರೆ ಜೀವನ ಅಂದರೆ ಬದುಕೋದು ಅಂತ. ಯಾವುದರಿಂದ? ನೀರಿನಿಂದ ಬದುಕ್ತಾನೆ. ನೀರಿಗೆ ಜೀವನ ಅಂತ ಹೆಸರು. ಅಕಸ್ಮಾತ್ ನೀರಿಲ್ಲ ಅಂದರೆ ಜೀವನ, ನೀರಿದ್ದರೆ ಜೀವನ, ನೀರಿಲ್ಲ ಅಂದರೆ ಜೀವ ಹೊರಟೋಗ್ತಾನಷ್ಟೇ, ಬದುಕಲಿಕ್ಕೆ ಆಗಲ್ಲ. ನೀರೇ ಇಲ್ಲ ಅಂದರೆ ಗತಿ ಏನು? ಆದ್ದರಿಂದ ಜೀವನ ಅಂತ ನೀರಿಗೆ ಹೆಸರು. ಆದ್ದರಿಂದ ವಿಶ್ವನಾಮಕನಾದ ಭಗವಂತ ಈ ವಿಶ್ವದಲ್ಲಿ ಬಹಳ ಅತ್ಯಂತ ಪ್ರಧಾನವಾದ ಒಂದು ಅಪು ನೀರನ್ನು ಸೃಷ್ಟಿ ಮಾಡಿಕೊಟ್ಟ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಪೃಥ್ವಿ ಅಪು ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ನಿಂತ್ಕೊಳ್ಳಿಕ್ಕೆ ಜಾಗ ಸಿಕ್ತು, ಕುಡಿಲಿಕ್ಕೆ ನೀರು ಸಿಕ್ತು. ಜೀವನಿಗೆ ಅಹಂಕಾರ ಬಂತಂತೆ, ಇನ್ಯಾಕೆ ದೇವರು ಬೇಕು ನನಗೆ, ಬೇಡ ನಾನೇ ಬದುಕ್ತೀನಿ ಅಂಥೇಳಿ ಖುಷಿಪಟ್ಟಿದ್ದಂತೆ. ದೇವರು ಹೇಳಿದಂತೆ ಕೈ ಬಿಟ್ಟನಂತೆ, ನೋಡು ಬದುಕು ನೋಡೋಣ ನೀನು ಅಂತ. ಭೂಮಿ ಇದೆ, ನೀರಿದೆ, ಬದುಕ್ತೀಯಲ್ಲ, ಬದುಕು ನೋಡೋಣ ಅಂತ. ಬೆಳೆ ಬೆಳೆದ, ಭೂಮಿಯ ಮೇಲೆ ಒಳ್ಳೆ ಬಿತ್ತನೆ ಮಾಡಿ ಒಳ್ಳೆ ಬೆಳೆ ಸಸ್ಯ ಧಾನ್ಯಗಳು ಎಲ್ಲ ಬೆಳೀತು. ಅದನ್ನು ತಿನ್ಕೊಂಡು ಜೀವನ ಮಾಡ್ಬೋದು ನಾನು. ನೀರಿದೆ, ಭೂಮಿ ಇದೆ, ಏನೂ ತೊಂದರೆ ಇಲ್ಲ ಅಂತ ದೇವರನ್ನ ಮರೆತ. ಆಗ ದೇವರು ನೋಡಿದಂತೆ ಬದುಕು ನೋಡೋಣ ಅಂತ ಕೇಳಿದಾಗ ಜೀವ ಬದುಕಲಿಕ್ಕಾಗಲಿಲ್ಲ, ಸತ್ತೇ ಹೋದಂತೆ. ಸ್ವಾಮಿ, ಇಲ್ಲ, ಇನ್ನೊಂದರ ಅವಶ್ಯಕತೆ ಇದೆ, ನಾವು ಬದುಕಬೇಕಾದ್ರೆ ಇನ್ನೊಂದು ಬೇಕು, ಅದನ್ನು ಸೃಷ್ಟಿ ಮಾಡಿಕೊಡುವಂಥ ದೇವತೆಗಳೆಲ್ಲ ಜೀವರ ಪರವಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ರಂತೆ. ಅದೇ ಯಾವುದು ಅಂದರೆ ತೇಜಸ್ಸು, ಅಗ್ನಿ. ಅಗ್ನಿ ಇಲ್ಲದೆ ಹೋದರೆ ಬದುಕಲಿಕ್ಕಾಗತ್ತಾ? ದವಸ ಧಾನ್ಯಗಳನ್ನು ಬೆಳಿಬೋದು, ಆದರೆ ಅನ್ನಗತ ಪ್ರಾಣ. ಆ ದವಸ ಧಾನ್ಯಗಳನ್ನು ಬೇಯಿಸಿ ತಿನ್ನಬೇಕು. ಬರೀ ಧಾನ್ಯಗಳನ್ನೇ ತಿಂದು ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ. ಪ್ರಾಣಿಗಳು ತಿನ್ಬೋದು, ಅದು ಕಷ್ಟ. ಆದರೆ ಮನುಷ್ಯರು ದವಸ ಧಾನ್ಯಗಳನ್ನೇ, ಅಕ್ಕಿಯನ್ನೇ ತಿಂದು ಬದುಕಲಿಕ್ಕಾಗತ್ತಾ? ಅಕ್ಕಿಯನ್ನು ಅನ್ನ ಮಾಡಿ ತಿನ್ಬೋದು, ಬೇಯಿಸಿ ತಿನ್ಬೋದು ಅಷ್ಟೇ ಹೊರತು ಹಾಗೆ ಅರ್ಧಂಬರ್ಧ ಬೇಯಿಸಿದ್ದು ತಿಂದರೆ ಅಜೀರ್ಣ ಆಗಿ ಒದ್ದಾಡ್ತಿರ್ತಾನೆ, ಆರೋಗ್ಯ ಹಾಳು ಮಾಡಿಕೊಂಡು. ಅಂದಮೇಲೆ ಹಾಗೇ ದವಸ ಧಾನ್ಯಗಳನ್ನೇ ತಿಂದು ಬದುಕು ಅಂದರೆ ಯಾರಿಂದಲೂ ಸಾಧ್ಯ ಇಲ್ಲ, ಸತ್ತೇ ಹೋಗ್ತಾನೆ ಜೀವ. ಅದನ್ನು ಬೇಯಿಸಬೇಕು. ಬೇಯಿಸಬೇಕಾದ್ರೆ ನೀರು ಮಾತ್ರ ಇದ್ದರೆ ಅದು ಅಕ್ಕಿ ಅನ್ನ ಆಗೋದಿಲ್ಲ, ಅದರ ಜೊತೆಗೆ ಇನ್ನೊಂದು ಸೇರಬೇಕು. ನೀರು ಬೆಂಕಿ ಸೇರಿದರೆ ಮಾತ್ರ ದವಸ ಅದು ಅನ್ನ ಆಗತ್ತೆ ಅಲ್ವಾ? ಅನ್ನಗತ ಪ್ರಾಣ. ಕಲಿಯುಗದಲ್ಲಿ ಯಾವುದರಲ್ಲಿ ಪ್ರಾಣ ಇದೆ ಅಂದರೆ ಅನ್ನದಲ್ಲಿ ಪ್ರಾಣ ಇದೆಯಂತೆ. ಅನ್ನಗತ ಪ್ರಾಣ. ಅನ್ನ ಇಲ್ಲ ಅಂದರೆ ಅವನಿಗೆ ಪ್ರಾಣವೇ ಹೊರಟೋಗುತ್ತೆ ಕಲಿಯುಗದಲ್ಲಿ. ಬೇರೆ ಬೇರೆ ಯುಗದಲ್ಲಿ ಒಂದೊಂದರಲ್ಲಿ ಒಂದೊಂದು ಪ್ರಾಣ ಇರುತ್ತೆ.
ರಕ್ತಗತ ಪ್ರಾಣ, ಮಾಂಸಗತ ಪ್ರಾಣ ಅಂತ ಬೇರೆ ಬೇರೆ ಯುಗಗಳಲ್ಲಿ ಹೇಳ್ತಾರೆ. ಅಂದರೆ ರಕ್ತ ಇರೋ ತನಕ ಆಹಾರ ಇಲ್ಲದೆ ಇದ್ದರೂ ಮನುಷ್ಯ ಬದುಕ್ತಿದ್ದ. ಆದರೆ ಕಲಿಯುಗದಲ್ಲಿ ರಕ್ತ ಇದ್ದರೂ ಆಹಾರ ಇಲ್ಲ ಅಂದರೆ ಸತ್ತು ಹೋಗ್ತಾನೆ. ಅನ್ನಗತ ಪ್ರಾಣ ಅಂತ ಕಲಿಯುಗದಲ್ಲಿ ಹೇಳಿದ್ದಾರೆ. ಇನ್ನೊಂದು ಯುಗದಲ್ಲಿ ಅಸ್ಥಿಗತ ಪ್ರಾಣ ಅಂತ, ರಕ್ತ ಹೋಗಿ ಎಲ್ಲವೂ ಮಾಂಸ ಹೋಗಿ ಅಸ್ಥಿ ಎಲುಬುಗಳು ಉಳಿದ್ರೂ ಬದುಕ್ತಾ ಇದ್ದಂತೆ. ಕೇವಲ ಎಲುಬಿದ್ದರೆ ಸಾಕು ಬದುಕ್ತಿದ್ದ ಬೇರೆ ಯುಗದಲ್ಲಿ. ಆದರೆ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನ ಇರಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೆಲವರು ಉಪವಾಸ ಅಂದರೆ ಪ್ರಾಣ ಹೋದಾಗ ಮಾಡ್ತಾ ಇರ್ತಾರೆ ನೋಡಿರ್ಬೇಕಾರೆ. ಅಯ್ಯೋ ಪ್ರಾಣ ಹೋಯಿತು ಅಂತಾರೆ ಅನ್ನ ಇಲ್ಲ ಅಂತ. ಅಂದರೆ ಕಲಿಯುಗದಲ್ಲಿ ಪ್ರಾಣ ಎಲ್ಲಿದೆ ಅಂದರೆ ಅನ್ನದಲ್ಲಿದೆ. ಅದಕ್ಕೆ ದೇವರು ಹೇಳ್ತಾನೆ, ನೀನು ನಿಜವಾದ ಭಕ್ತ ಆಗಬೇಕಾದ್ರೆ ನಿನ್ನ ಪ್ರಾಣ ನನಗೆ ಕೊಡಬೇಕು ಅಂತ ಹೇಳ್ತಾನೆ. ಯಾರ್ಯಾರಿಗೋ ಪ್ರಾಣ ಕೊಡ್ತಾರೆ, ದೇವ್ರಿಗೆ ಪ್ರಾಣ ಕೊಡಲಿಕ್ಕಾಗಲ್ವಾ? ಅದಕ್ಕೆ ದೇವರು ಹೇಳ್ತಾನೆ, ನಿಜವಾದ ನೀನು ಭಕ್ತ ಆದರೆ ನಿನ್ನ ಪ್ರಾಣ ಕೊಡು ನನಗೆ ಅಂತ ಕೇಳ್ತಾನೆ ದೇವರು. ಅಲ್ಲ, ನಾವು ಪ್ರಾಣ ದೇವರು ಕೊಟ್ಬಿಟ್ರೆ ನಾವು ಬದುಕೋದು ಹೇಗೆ? ನಾವು ಪ್ರಾಣ ಏನು ಬೇಕಾದ್ರೂ ಕೊಡ್ಬೋದು, ಪ್ರಾಣ ಕೊಡೋದು ಕಷ್ಟ ಅಲ್ವಾ? ಸಂಪತ್ತು ಕೊಡ್ಬೋದು, ಐಶ್ವರ್ಯ ಕೊಡ್ಬೋದು, ವಸ್ತ್ರ ಕೊಡ್ಬೋದು, ನಮ್ಮನ್ನೇ ಬೇಕಾದ್ರೆ ಕೊಟ್ಕೊಳ್ಬೋದು. ಆದರೆ ಪ್ರಾಣನೇ ಕೊಟ್ಬಿಡೋದ್ರೆ ಯಾರಿಗೆ ಪ್ರಾಣ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ? ಪ್ರಾಣ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ಹೇಳ್ತಾನೆ, ನನಗೆ ಪ್ರಾಣ ಕೊಟ್ಟರೆ ಮಾತ್ರ ನೀನು ಪ್ರಾಣ ಭಕ್ತ, ನಿಜವಾದ ಭಕ್ತ ಆಗ್ತೀನಿ. ಹಾಗಾದರೆ ಪ್ರಾಣ ಕೊಡೋದು ಅಂದರೆ ಏನು? ನಿನಗೆ ಪ್ರಾಣ ಹೋಗಿರಬಾರ್ದು, ನೀನು ಪ್ರಾಣ ಕೊಟ್ಟಿರಬೇಕು. ಅದಕ್ಕೊಂದು ಉಪಾಯ ಮಾಡ್ತೀನಿ ಅಂದ ದೇವರು. ಏನು ಅಂದರೆ ಅನ್ನಗತ ಪ್ರಾಣ, ನೀನು ಎಲ್ಲಿ ಪ್ರಾಣ ಇಟ್ಟಿದ್ಯೋ ಅದನ್ನು ಕೊಡು ಸಾಕು ಅಂತ ಹೇಳ್ತಾನೆ. ನೀನು ಪ್ರಾಣ ಕೊಡೋದು ಬೇಡ, ನೀನು ಯಾವುದರ ಮೇಲೆ ಪ್ರಾಣ ಇಟ್ಟಿದ್ದಿ ಅದನ್ನು ಕೊಟ್ಟರೆ ಸಾಕು, ಪ್ರಾಣ ಕೊಟ್ಟ ಹಾಗೆ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪ್ರಾಣ ಇರುತ್ತಂತೆ. ಒಬ್ಬರಿಗೆ ಹಣದಲ್ಲಿ ಪ್ರಾಣ ಇರುತ್ತೆ, ಒಬ್ಬರಿಗೆ ಸಂಪತ್ತಿನ ಮೇಲೆ ಪ್ರಾಣ ಇರುತ್ತೆ, ಇನ್ನೊಬ್ಬರಿಗೆ ಆಭರಣದ ಮೇಲೆ ಪ್ರಾಣ ಇರುತ್ತೆ, ಇನ್ನೊಬ್ಬರಿಗೆ ಮನೆ ಮೇಲೆ ಪ್ರಾಣ ಇರುತ್ತೆ, ಇನ್ನೊಬ್ಬರಿಗೆ ಹೆಂಡತಿ ಮಕ್ಕಳ ಮೇಲೆ ಪ್ರಾಣ ಇರುತ್ತೆ. ಕೇಳ್ತೀವಲ್ಲ ನಾವು, ಒಬ್ಬೊಬ್ಬರಿಗೆ ಒಂದೊಂದರ ಮೇಲೆ ಪ್ರಾಣ. ಆದರೆ ಕಲಿಯುಗದಲ್ಲಿ ಎಲ್ಲರಿಗೂ ಒಂದರ ಮೇಲೆ ಪ್ರಾಣ ಇದೆ. ಯಾವುದು? ಅನ್ನಗತ ಪ್ರಾಣ, ಅನ್ನದ ಮೇಲೆ ಎಲ್ಲರಿಗೂ ಪ್ರಾಣ ಇದೆ. ಅನ್ನ ಇಲ್ಲದೆ ಹೋದರೆ ಸಾಯ್ತಾನೆ ಮನುಷ್ಯ. ಹಾಗಾದರೆ ಅನ್ನ ಕೊಟ್ಟುಬಿಡು ನನಗೆ. ಒಂದು ದಿವಸ ನನ್ನ ಹೆಸರು ಹೇಳಿ ಉಪವಾಸ ಮಾಡು, ಅನ್ನ ಬಿಟ್ಟುಬಿಡು, ನನಗೋಸ್ಕರ ಅನ್ನ ತ್ಯಾಗ ಮಾಡು. ಅದು ದೊಡ್ಡ ವ್ರತ, ನೀನು ನಿಜವಾದ ಭಕ್ತ ಆಗ್ತಿ ಅಂಥೇಳಿ ಭಗವಂತ ಏಕಾದಶಿ ವ್ರತ, ಅದು ಹರಿದಿವಸ ಅಂತಹ ದಿವಸ ಭಗವಂತನಿಗೋಸ್ಕರ ಅನ್ನವನ್ನು ನಾವು ತ್ಯಾಗ ಮಾಡಿದರೆ ಅವನು ದೊಡ್ಡ ಭಕ್ತನಾಗ್ತಾನೆ. ಇಲ್ಲದೆ ಹೋದರೆ ಅವನು ಭಕ್ತನಾಗಿ ಭಗವಂತ ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದಾಗಿ ಭಗವಂತ ಜೀವರು ಬದುಕಲಿಕ್ಕೋಸ್ಕರ ನೀರಿನ ಜೊತೆ ಅಗ್ನಿಯನ್ನು ಕೂಡ ಭಗವಂತ ಸೃಷ್ಟಿ ಮಾಡಿದ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಪೃಥ್ವಿ, ಅಪು, ತೇಜಸ್ಸು, ಈ ಮೂರನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು ಅಂತ ಹೇಳ್ತಾರೆ. ವಿಶ್ವ ಅಂದರೆ ಜಗತ್ತು. ಜಗತ್ತಿನ ಒಳಗೆ ಒಂದು ರೂಪದಿಂದ ಭಗವಂತ ಇದ್ದಾನೆ. ಈ ಎಲ್ಲ ಜಗತ್ತು ಭಗವಂತನ ಒಳಗಿದೆ. ಆದ್ದರಿಂದಾಗಿ ಈ ಜಗತ್ತಿಗೆ ನಿಯಾಮಕನಾಗಿದ್ದಾನೆ. ಜಗತ್ತು ಅವನ ವಶ. ಆದ್ದರಿಂದ ಅವನನ್ನು ವಿಶ್ವ ಅಂತ ಕರೆದು, ಪರಮಾತ್ಮನನ್ನು ವಿಶ್ವ, ಅದೇ ಜಗತ್ತು ಅಂತ ಕರೆದು ಬಿಟ್ಟಿದೆ ವಿಷ್ಣು ಸಹಸ್ರನಾಮ. ವಿಶ್ವ ಅಂತ ಈ ಜಗತ್ತಿಗೆ ಹೆಸರು, ಆದರೆ ದೇವರನ್ನೇ ವಿಶ್ವ ಅಂತ ಕರೀತಾ ಇದೆ ಅಂತ ಹೇಳ್ತಾರೆ. ಆಯಿತು, ಕುಡಿಲಿಕ್ಕೆ ನೀರು ಸಿಕ್ತು, ಬೇಯಿಸ್ಕೊಳ್ಳಿಕ್ಕೆ ಅಗ್ನಿ ಸಿಕ್ತು, ನೀರು, ಬೆಂಕಿ, ಧಾನ್ಯ ಸೇರಿದ್ರೆ ಅನ್ನ ಆಗತ್ತೆ. ಅಕ್ಕಿ ಹಾಕಿದ್ರೆ ನೀರು ಬೆಂಕಿಯಲ್ಲಿ ಅನ್ನ ಆಗಲತ್ತೆ. ಅದನ್ನು ತಿನ್ಕೊಂಡು ಜೀವನ ಮಾಡಿದ ಮನುಷ್ಯ ಖುಷಿಯಲ್ಲಿದ್ದ. ದೇವರನ್ನ ಮರೆತುಬಿಟ್ಟ. ಮತ್ತೆ ಮರೆತ, ದೇವರಿನ ಅವಶ್ಯಕತೆ ಇಲ್ಲ, ನಾನು ತಿನ್ಲಿಕ್ಕೆ ಅನ್ನ ಸಿಕ್ತು, ಭೂಮಿ ಸಿಕ್ತು, ಸಾಕು ಇನ್ನು ಬದುಕ್ತೇನೆ ಅಂತ ಮನೆ ಮಾಡಿ ಕೂತು ಊಟ ಮಾಡಿಕೊಂಡು ಆರಾಮಾಗಿದ್ದ. ಆದರೆ ಉಸಿರುಗಟ್ಟಿ ಸತ್ತೋದ, ಗಾಳಿನೇ ಇಲ್ಲ. ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ಜೀವರು ಬದುಕಬೇಕಾದ್ರೆ ಗಾಳಿ ಬೇಕು, ಉಸಿರಾಟ ಬೇಕಲ್ಲ, ಉಸಿರೇ ಇಲ್ಲದೆ ಹೋದರೆ ಬದುಕೋದು ಹೇಗ್ರಿ? ಎಲ್ಲ ಇದೆ, ಮನೆ ಇದೆ, ಸಂಪತ್ತಿದೆ, ಐಶ್ವರ್ಯ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಆದರೆ ಉಸಿರಾಡಲ್ಲ ಅವನು ಅಂತ ಹೇಳಿದ್ರೆ ಯಾರಾದರೂ ಬೆಲೆ ಕೊಡ್ತಾರೆ ಅವನಿಗೆ? ಉಸಿರಾಟವೇ ನಿಂತು ಹೋದರೆ ಏನಿದ್ರೂ ಏನು ಉಪಯೋಗ ಹೇಳಿ? ಎಲ್ಲದರ ಜೊತೆ ಉಸಿರು ಪ್ರಧಾನ ಅಲ್ವಾ? ಶ್ರೀಪಾದರಾಜರು ಹೇಳ್ತಾರಲ್ಲ, ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧ ಜನರು ಅಂತ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಈ ದೇಹವನ್ನು ಬಿಟ್ಟು ಹೋದರೂ ಅವನಿಗೊಂದು ಹೆಸರಿಡ್ತಾರೆ. ಕಣ್ಣಿಗೆ ಅಭಿಮಾನಿ ದೇವತೆ ಹೋದರೆ ಕುರುಡ ಅಂತ ಕರೀತಾರೆ, ಕಿವಿಗೆ ಅಭಿಮಾನಿ ದೇವತೆ ಹೋದರೆ ಕಿವುಡ ಅಂತ ಕರೀತಾರೆ. ಕಿವಿ ಕೇಳಿಸದೇ ಇರ್ಬೋದು, ಕಣ್ಣು ಕಾಣದೇ ಇರ್ಬೋದು, ಆದರೆ ಜೀವನ ಮಾಡ್ತಾನೆ, ಉಸಿರಾಡ್ತಾನೆ. ಆದರೆ ಒಬ್ಬ ಮನುಷ್ಯನಿಗೆ ಏನಿಲ್ಲದೆ ಇದ್ದರೂ ಬದುಕ್ಬೋದು ಉಸಿರಾಟ ಇದ್ದರೆ, ಆದರೆ ಉಸಿರು ಒಂದು ಇಲ್ಲದೆ ಹೋದರೆ ಏನಿದ್ರೂ ಉಪಯೋಗ ಇಲ್ಲ, ಹೊರಗೆ ಹಾಕ್ಬಿಡ್ತಾನೆ ಎತ್ತಿ ಅಲ್ವಾ? ಯಾರು ಪ್ರೀತಿ ಮಾಡಿದ್ರೋ ಅದೇ ವ್ಯಕ್ತಿ ಈ ಉಸಿರು ನಿಂತು ಹೋದ್ಮೇಲೆ ಆ ವಸ್ತುವನ್ನು ಪ್ರೀತಿ ಮಾಡು ಅಂದರೆ ಮಾಡೋದಿಲ್ಲ. ಅಯ್ಯೋ ಬೇಡ, ಇದ್ರ ಜೊತೆ ಇರಬಾರ್ದು ಅಂತ ಹೊರಗೆ ಹಾಕ್ಬಿಡ್ತಾನೆ. ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ
ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧ ಜನರು. ಅವರನ್ನು ಶವ ಅಂತ ಕರೀತಾರೆ. ಉಸಿರಾಡದೇ ಇದ್ದ ಶರೀರಕ್ಕೆ ಏನಾದರೂ ಬೆಲೆ ಇದೆಯಾ? ಉಸಿರಾಡ್ತಾ ಇದ್ದರೆ ಮಾತ್ರ ಎಲ್ಲ ಬೆಲೆ ಅವನಿಗೆ. ಅವನೇನು ಹೊಗಳ್ತಾರೆ, ಸನ್ಮಾನ ಮಾಡ್ತಾರೆ, ಅವನ ಗುಣಗಳನ್ನು ಹೊಗಳ್ತಾರೆ ಎಲ್ಲರೂ ಕೂಡ. ಎಂತಹ ವ್ಯಕ್ತಿ, ಎಷ್ಟು ಸಮಾಜ ಸೇವೆ ಮಾಡಿದ್ದಾನೆ ಎಲ್ಲ ಹೊಗಳ್ತಾ ಇರ್ತಾರೆ. ಎಲ್ಲಿ ತನಕ? ಅವನಿಗೆ ಬಿರುದು, ಅವನಿಗೆ ಪ್ರಶಸ್ತಿ ಎಲ್ಲ ಕೊಡ್ತಾರೆ. ಎಲ್ಲಿ ತನಕ? ಉಸಿರಾಡೋ ತನಕ. ಉಸಿರು ನಿಂತು ಹೋಯಿತು ಅಂದರೆ ಯಾವ ಬಿರುದೂ ಇಲ್ಲ. ಸ್ವಲ್ಪ ನಮ್ಮ ಗುರುಗಳು ಹೇಳ್ತಿದ್ರು, ಉಸಿರಾಟ ಇರೋ ತನಕ ಎಲ್ಲ ಬಿರುದಂತ ಅವನಿಗೆ. ವಿದ್ಯಾಮಾನ್ಯ ತೀರ್ಥರು ಹೇಳ್ತಿದ್ರು ಈ ಮಾತು. ಉಸಿರಾಡುವ ತನಕ, ದೇಹದಲ್ಲಿ ಉಸಿರು ಇರುವ ತನಕ ಎಲ್ಲ ಬಿರುದು. ಉಸಿರಿಂದ ನಿಂತು ಹೋದರೆ ಆ ಬಿರುದು ಉಲ್ಟಾ ಹಿಂದಿನಿಂದ ಓದಬೇಕಂತೆ, ತಿರುಗಮುರುಗ ಆಗತ್ತೆ. ಬಿರುದು ಹಿಂದೆ ಮುಂದೆ ಮಾಡಿದ್ರೆ ಬಿದುರು ಆಗತ್ತೆ. ಅಂದರೆ ಗಾಳಿ ನಿಂತು ಹೋದರೆ ಆ ಬಿರುದೆಲ್ಲ ಏನಾಗತ್ತೆ? ಬಿದುರಾಗಿಬಿಡುತ್ತೆ. ಬಿದಿರಿನ ಮೇಲೆ ಮಲಗಿಸ್ಬಿಡ್ತಾರೆ ಅಷ್ಟೆ. ಎಷ್ಟೇ ಸುಪ್ಪತ್ತಿಗೆ ಇದ್ದರೂ ಕೂಡ ಬಿದಿರಿನ ಮೇಲೆ ಮಲಗಿಸಿ ಕರ್ಕೊಂಡು ಹೋಗ್ಬೇಕು ಅವನು. ಗಾಳಿ ಇರೋ ತನಕ ಬೆಲೆ, ಬಿದಿರು ಪ್ರಶಸ್ತಿ ಎಲ್ಲವೂ ಕೂಡ. ಆಮೇಲೆ ಯಾವುದು ಹಿಂದೆ ಬರೋದಿಲ್ಲ. ಬರೋದು ಸತ್ಕರ್ಮಗಳು ಮಾತ್ರ. ಅವನು ಮಾಡಿದ, ಭಗವಂತನ ಸಂಪಾದನೆ ಮಾಡಿದ ತತ್ವಜ್ಞಾನ, ಸತ್ಕರ್ಮಗಳು ಮಾತ್ರ ಜೊತೆಗೆ ಬರಲಿಕ್ಕೆ ಸಾಧ್ಯ ಅನ್ನುವುದನ್ನು ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ವಿದ್ಯಾ ಚೈವತು ಪಂಚಮೇ ಅಂತ ಹೇಳ್ತಾರೆ. ವಿದ್ಯಾ ಕರ್ಮ ಸುತಾ ಇತಿ. ತಾನು ಮಾಡಿದ ಸತ್ಕರ್ಮಗಳು, ಶ್ರವಣ ಮಾಡಿದ ಭಗವಂತನ ಜ್ಞಾನ, ಇದೆಲ್ಲವೂ ಜೊತೆಗೆ ಬಂದು ಅವನಿಗೆ ರಕ್ಷಣೆ ಮಾಡುತ್ತೆ. ಆದ್ದರಿಂದ ನಿತ್ಯ ನಾವು ದೇವರ ಬಗ್ಗೆ ಕೇಳಬೇಕು, ಹೇಳಬೇಕು, ಅವನ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಬಹಳ ಸುಂದರವಾಗಿ ವಿಶ್ವಶಬ್ದದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಭೀಷ್ಮರು. ವಿಶಂತಿ ಜ್ಞಾನ ಆನಂದಾದಯ ಗುಣಾ ಅಸ್ಮಿನ್ನಿತಿ ವಿಶ್ವಂ. ವಿಶ್ವಂ ಅಂತ ಆರಂಭ ಆಗುತ್ತೆ ವಿಷ್ಣು ಸಹಸ್ರನಾಮ. ಭಗವಂತನಿಗೆ ವಿಶ್ವ ಅಂತ ಹೆಸರು. ಯಾಕೆಂದರೆ ಈ ವಿಶ್ವಕ್ಕೆ ಕಾರಣವಾದ ಎಲ್ಲ ಪಂಚಭೂತಗಳನ್ನು ಪರಮಾತ್ಮ ಜಗತ್ತಿಗೆ ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅದರಿಂದಾಗಿ ಅವನಿಗೆ ವಿಶ್ವ ಅಂತ ಹೆಸರು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಬೆಂಕಿ, ಗಾಳಿಗಳನ್ನೂ ಕೂಡ ಸೃಷ್ಟಿ ಮಾಡಿ ಜೀವರು ಬದುಕುವ ಹಾಗೆ ಭಗವಂತ ಮಾಡಿದ. ಆದರೂ ಜೀವನಿಗೆ ಬದುಕಲಿಕ್ಕೆ ಕಷ್ಟ ಆಯಿತು. ಇನ್ನೊಂದು ಬೇಕಾಯಿತು. ಬದುಕಲಿಕ್ಕೆ ಇನ್ನೊಂದರ ಅವಶ್ಯಕತೆ ಇದೆ. ಯಾವುದದು? ಸ್ಪೇಸ್, ಆಕಾಶ, ಅವಕಾಶ. ಬದುಕಲಿಕ್ಕೆ ಅವಕಾಶ ಬೇಕಲ್ಲ, ಇರಲಿಕ್ಕೆ ಅವಕಾಶ ಬೇಕಲ್ಲ, ಅಥವಾ ಈ ನಾಲ್ಕಕ್ಕೂ ಅವಕಾಶ ಬೇಕಲ್ಲ. ಅದನ್ನು, ಆಕಾಶವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅವಕಾಶ ಅಂದರೆ ಆಕಾಶ ಅಂದರೆ ಅವಕಾಶ ಅಂತರ್ಥ. ಸ್ಪೇಸು, ಇದೆಲ್ಲವನ್ನು ಕೂಡ ಭಗವಂತ ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅವಕಾಶವನ್ನು ನೀರಿಗೆ ಅವಕಾಶ ಕೊಟ್ಟ, ಪೃಥ್ವಿಗೆ ಅವಕಾಶ ಕೊಟ್ಟ, ತೇಜಸ್ಸಿಗೆ ಅವಕಾಶ ಕೊಟ್ಟ, ಗಾಳಿಗೆ ಅವಕಾಶ ಕೊಟ್ಟ. ನೋಡಿ, ಇದು ಯಾವುದಕ್ಕೂ ಅವಕಾಶ ಇಲ್ಲದೆ ಎಲ್ಲ ಸಂಪೂರ್ಣ ನೀರನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರೆ ಜಗತ್ತು ಕೊಚ್ಕೊಂಡು ಹೊರಟೋಗ್ತಿತ್ತು. ನೀರು ಬೇಕು, ಆದರೆ ಮನೆಯೆಲ್ಲ ನೀರು ಬಂದುಬಿಟ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಮನೆಯಿಂದ ಹೊರಗೆ ನೀರು ಇಟ್ಕೊಂಡಿರಬೇಕು, ಬೇಕಾದಾಗ ಉಪಯೋಗಿಸ್ಕೋಬೇಕು. ಟ್ಯಾಂಕಲ್ಲಿ ನೀರು ಇರುತ್ತೆ ನೋಡಿ, ಬೇಕಾದಾಗ ನಲ್ಲಿ ಬಿಡ್ತಾನೆ, ಉಪಯೋಗಿಸ್ಕೋತಾನೆ. ಅಯ್ಯೋ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಮನೆಯೆಲ್ಲ ನೀರು ತುಂಬಿಸ್ಕೊಂಡು ಬಿಟ್ರೆ ಬದುಕಕ್ಕೆ ಆಗಲ್ಲ, ಮುಳುಗೋಗಿ ಸಾಯ್ತಾನೆ ಅಷ್ಟೇ. ನೀರಿನ ಅವಶ್ಯಕತೆ ಇದೆ, ಆದರೆ ನೀರಿನ ಒಳಗಿದ್ದು ನಾವು ಬದುಕಲಿಕ್ಕೆ ಆಗೋದಿಲ್ಲ. ಕೆಲವು ಪ್ರಾಣಿಗಳು ನೀರಲ್ಲೇ ಇದ್ದು ಬದುಕ್ಬೋದು, ಆದರೆ ನಾವು ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರಿಂದ ಹೊರಗಿದ್ದು ನೀರನ್ನು ಬಳಸಿ ನಾವು ಉಪಯೋಗ ಪಡ್ಕೊಳ್ಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ? ನೀರಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ. ಎಲ್ಲಿ ಅಂದರೆ ಭೂಮಿಯ ಒಳಗೆ ನೀರನ್ನು ಸೃಷ್ಟಿ ಮಾಡಿದ ಭಗವಂತ. ಭೂಮಿಯ ಮೇಲೆಲ್ಲ ನೀರು ಸೃಷ್ಟಿ ಮಾಡಿಬಿಟ್ಟಿದ್ರೆ ನೀರಲ್ಲಿ ಜೀವನ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಭೂಮಿಯ ಒಳಗೆ ನೀರನ್ನು ಅಡಗಿಸಿಟ್ಟು ಬೇಕಾದಾಗ ಭೂಮಿಯನ್ನು ಆಗದೆ ನೀರು ತೆಗಿಬೋದು ನೋಡಿ, ಬದುಕಬಹುದು. ಆ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಇದು ಭಗವಂತನ ಸೃಷ್ಟಿ ವೈಚಿತ್ರ್ಯ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಹೆಸರು ಅಂತ ಭೀಷ್ಮರು ಅನೇಕ ಅರ್ಥಗಳಲ್ಲಿ ಈ ನಾಮವನ್ನು ಹೇಳ್ತಾರೆ. ಅದರ ಜೊತೆಗೆ ನೀರನ್ನು ಸೃಷ್ಟಿ ಮಾಡಿದ ಭಗವಂತ ನೀರಿಗೆ ಒಂದು ಅವಕಾಶ ಕೊಟ್ಟ, ಅಗ್ನಿಗೂ ಒಂದು ಅವಕಾಶ ಕೊಟ್ಟ, ಬೆಂಕಿಗೆ. ನೋಡಿ, ಬೆಂಕಿ ಅವಶ್ಯಕತೆ ಇದೆ, ಬೇಕು ಬೆಂಕಿ. ಹಾಗಂತ ಹೇಳಿ ಮೈ ಮೇಲೆ ಬೆಂಕಿ ಇಟ್ಕೊಂಡ್ರೆ ನಾವೇ ಸುಟ್ಟು ಹೋಗ್ತೀವಿ ಅಷ್ಟೆ. ಯಾವಾಗ ಬೇಕೋ ಆಗ ಬೆಂಕಿಯನ್ನು ಉಪಯೋಗಿಸಿ ನಾವು ಪದಾರ್ಥಗಳನ್ನು ಮಾಡಿಕೊಂಡು ತಿಂದು ಬದುಕಬೇಕು. ಬೆಂಕಿ ಅವಶ್ಯಕತೆ ಇದೆ ಅಂತ ಮನೆಯಲ್ಲೇ ಬೆಂಕಿ ಉರಿಸ್ತಾ ಕೂತ್ರೆ ಮನೆಯೆಲ್ಲ ಹೊತ್ತು ಬಿಡುತ್ತೆ, ಆಮೇಲೆ ಅವನು ಸುಟ್ಟು ಹೋಗ್ತಾನೆ. ಹಾಗಾದರೆ ಅಗ್ನಿಗೂ ಒಂದು ಅವಕಾಶ ಕೊಡಬೇಕು ಅಂತ ಭಗವಂತ ಅಗ್ನಿಯನ್ನು ಬಚ್ಚಿಟ್ಟಿದ್ದಾನೆ ನೋಡಿ. ಅದನ್ನು ಅಡಗಿಸಿಟ್ಟಿದ್ದಾನೆ ಅಗ್ನಿಯನ್ನು. ಎಲ್ಲಿ ಅಂದರೆ ಕಾಷ್ಟಗಳಲ್ಲಿ ಅಡಗಿಸಿಟ್ಟಿದ್ದಾನೆ. ಕಟ್ಟಿಗೆಯಲ್ಲಿ ಅಗ್ನಿಯನ್ನು ಬಚ್ಚಿಟ್ಟಿದ್ದಾನೆ ಭಗವಂತ. ಆದರೆ ಕಟ್ಟಿಗೆ ಮಾತ್ರ ಸುಡೋದಿಲ್ಲ, ಆ ಎರಡು ಕಟ್ಟಿಗೆಗಳು ಉಜ್ಜಿದಾಗ ಆ ಒಳಗಿದ್ದ ಅಗ್ನಿ ಹೊರಗೆ ಒಂದು ಕಟ್ಟಿಗೆಯನ್ನು ಸುಡುತ್ತೆ. ಇದು ದೇವರ ಅದ್ಭುತವಾದ ಸಾಮರ್ಥ್ಯ ನೋಡಿ. ಕಾಡುಗಳಲ್ಲಿ ಬಿದಿರುಗಳು ಗಾಳಿಯಿಂದ ತಿಕ್ಕಿ ಅಲ್ಲಿ ಅಗ್ನಿ ಉಂಟಾಗಿ, ಕಾಡ್ಗಿಚ್ಚು ಉಂಟಾಗಿ ಇಡೀ ಕಾಡು ಸುಟ್ಟು ಹೋಗ್ತದೆ. ಕಾಷ್ಟಗಳಲ್ಲಿ ಅಗ್ನಿ ಇದೆ.
ಆದರೆ ಕಾಷ್ಟಗಳನ್ನು ಸುಡೋದಿಲ್ಲ. ಅದು ಆ ಒಳಗಿದ್ದ ಅಗ್ನಿ ಹೊರಗೆ ಬಂದರೆ ಕಾಷ್ಟವನ್ನು ಸುಟ್ಟು ಬಿಡುತ್ತೆ, ಕಟ್ಟಿಗೆಯನ್ನು ಸುಡುತ್ತೆ. ಆದರೆ ಭಗವಂತ ಅದನ್ನು ಚೆನ್ನಾಗಿ ಸೇಫಾಗಿ ಬಚ್ಚಿಟ್ಟಿದ್ದಾನೆ ಅಗ್ನಿಯನ್ನು, ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಹೀಗೆ ಆಕಾಶ ಅಂದರೆ ಎಲ್ಲದಕ್ಕೂ ಅವಕಾಶವನ್ನು ಕಲ್ಪಿಸಿ ಈ ಜಗತ್ತನ್ನು ನಿರ್ಮಾಣ ಮಾಡಿ ಭಗವಂತ ಎಲ್ಲರೂ ಬದುಕುವ ಹಾಗೆ ಮಾಡಿದ್ದಾನೆ ಜೀವರಾಶಿಗಳನ್ನು. ಆದ್ದರಿಂದ ಅವನಿಗೆ ವಿಶ್ವ ಅಂತ ಇಷ್ಟು ಅರ್ಥದಲ್ಲಿ ವಿಶ್ವ ಶಬ್ದ ತೆರೆದುಕೊಳ್ತಾ ಇದೆ. ವಿಶ್ವನಾಮಕನಾದ ಪರಮಾತ್ಮನನ್ನು ನಾವು ಚಿಂತನೆ ಮಾಡುವಾಗ ಇಷ್ಟೆಲ್ಲ ಅರ್ಥ ನಮಗೆ ತಲೆಗೆ ಬರಬೇಕು. ಅದಕ್ಕೆ ಆ ಅರ್ಥವನ್ನು ಇಲ್ಲಿ ಬಹಳ ಸುಂದರವಾಗಿ ಹೇಳಿ ಮಧ್ವಾಚಾರ್ಯರು ಯಾಕೆ ಭಗವಂತ ವಿಶ್ವ ಅಂದರೆ ವಿಶ್ವನಾಮಾಸ ಭಗವಾನ್ ಯತಃ ಪೂರ್ಣ ಗುಣಪ್ರಭು. ಸಕಲ ಗುಣಗಳಿಗೆ ಆಶ್ರಯನಾಗಿ ಸಕಲ ಗುಣಗಳಿಂದ ತುಂಬಿಕೊಂಡು ಭಗವಂತ ಈ ಜಗತ್ತಿನ ಒಳಗೆ ತುಂಬಿದ್ದಾನೆ, ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಅವನನ್ನು ವಿಶ್ವ ಅಂತ ತಿಳಿದುಕೊಳ್ಳ್ರಿ ಅಂತ ಹೀಗೆ ವಿಶ್ವ ಶಬ್ದದ ವಿವರಣೆಯನ್ನು ಬಹಳ ಸುಂದರವಾಗಿ ಭೀಷ್ಮರು ನಮಗೆ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಅರ್ಥಗಳಿದೆ. ಈ ಒಂದೊಂದು ನಾಮಗಳಿಗೆ ಇಷ್ಟು ಅರ್ಥ ಹೇಳ್ತಾ ಹೋದರೆ ನಮ್ಮ ಪ್ರವಚನ ಮುಗಿಯುವಷ್ಟರಲ್ಲಿ 10 ನಾಮವೂ ಆಗಿರೋದಿಲ್ಲ. ಆದರೆ ಒಂದು ನಾಮದ ಮಾತ್ರ ವಿವರಣೆ 10 ಅರ್ಥಗಳಲ್ಲಿ ನಿಮಗೆ ಹೇಳ್ತೇನೆ. ಇನ್ನು ಉಳಿದ ನಾಮಗಳಿಗೆ 1 ಅಥವಾ 2 ಅರ್ಥಗಳನ್ನು ನೋಡ್ಕೊಳ್ತಾ ಹೋಗೋಣ. ಅದನ್ನು ಒಂದು ನಾಮ ಮಾತ್ರ ಅದಕ್ಕೆ 10 ಅರ್ಥ ಇದೆ, 100 ಅರ್ಥ ಇದೆ. ಕೊನೆಯ ಪಕ್ಷ ಮಿನಿಮಮ್ 10 ಆದರೂ ನಾವು ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಈ ಅರ್ಥಗಳ ವಿವರಣೆಯನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ಒಂದು 4-5 ನಾಮಗಳ ಈ ನಾಮದ ಅರ್ಥವನ್ನು ನೋಡಿದ್ದೇವೆ. ನಾಳೆ ದಿವಸ ಇನ್ನೊಂದು 5 ಅರ್ಥಗಳನ್ನು ನೋಡಿ ಆಮೇಲೆ ಉಳಿದ ನಾಮಗಳಿಗೆ ಒಂದು ಅಥವಾ 2 ಅರ್ಥಗಳ ವಿವರಣೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.